ಆತ್ಮೇರೆ ನಮಸ್ಕಾರ. ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಅದರಲ್ಲೂ ಕೂಡ ವಿಶೇಷವಾಗಿ ಆಧುನಿಕ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಈ ಒಂದು ಕಾನ್ಸೆಪ್ಟ್ ಅಥವಾ ಟಾಪಿಕ್ ಏನದಲ್ಲ, ಇದು ಸ್ಪರ್ಧಾತ್ಮಕ ದೃಷ್ಟಿಯಿಂದ ಬಹಳಷ್ಟು ಮಹತ್ವದ. ಸೊ ಇವತ್ತಿನ ಅವಧಿಯಲ್ಲಿ ನಾನು ಈ ಒಂದು ಟಾಪಿಕ್ ಕುರಿತು ತಮಗೆ ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ. ಈ ಟಾಪಿಕ್ ಆ್ಯಕ್ಚುಲಿ ಬಹಳಷ್ಟು ದೊಡ್ಡದ. ಆದರೂ ಕೂಡ ಇವತ್ತಿನ ಅವಧಿಯಲ್ಲಿ ನಾವು ಈ ಯುರೋಪಿಯನ್ರು ಭಾರತಕ್ಕೆ ಏನಕ್ಕಾಗಿ ಬಂದರು, ಆ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ಮತ್ತು ಯಾವ್ಯಾವ ಯುರೋಪಿಯನ್ಸ್ ಭಾರತಕ್ಕೆ ಬಂದರು, ಈ ಎರಡು ಅಂಶದ ಕುರಿತು ಅಭ್ಯಾಸ ಮಾಡೋಣ. ತಮಗೆಲ್ಲ ಗೊತ್ತಿರುವಂತೆ ಇಲ್ಲಿ ಮೊದಲನೇ ಒಂದು ಅಂಶ ನೋಡ್ರಿ, ಹಿನ್ನೆಲೆ ಅಂತ ಏನದಲ್ಲ. ಈ ಹಿನ್ನೆಲೆ ಒಳಗೆ ತಮಗೆ ಗೊತ್ತಾಗ್ತದೆ ಭಾರತಕ್ಕೆ ಈ ಯುರೋಪಿಯನ್ಸ್ ಯಾವ ಕಾರಣಕ್ಕೋಸ್ಕರ ಬಂದರು ಅಂತೇಳಿ ಗೊತ್ತಾಗ್ತದೆ. ಇನ್ನು ಯಾವ್ಯಾವ ಯುರೋಪಿಯನ್ಸ್ ಬಂದ್ರತ್ತಂದರೆ, ಪೋರ್ಚುಗೀಸರು ಮೊಟ್ಟ ಮೊದಲು ಭಾರತಕ್ಕೆ ಬರ್ತಾರೆ 1498ರಲ್ಲಿ ಇವರು ಆಗಮನ ಆಗ್ತದೆ. ಇವರಾದ ನಂತರ ಡಚ್ಚರು ಬರ್ತಾರೆ, ಆಮೇಲೆ ಇಂಗ್ಲೀಷರು ಬರ್ತಾರೆ, ಆಮೇಲೆ ಫ್ರೆಂಚರು ಬರ್ತಾರೆ. ಇವರೆಲ್ಲನೂ ಕೂಡ ವ್ಯಾಪಾರದ ಉದ್ದೇಶವನ್ನು ಇಟ್ಕೊಂಡು ಭಾರತದ ಕಡೆಗೆ ಬರ್ತಾರೆ. ಇನ್ನು ಮೊದಲು ಬಂದಂಥ ದೇಶ ಯಾವ್ದು ಹೇಳ್ರಿ, ಪೋರ್ಚುಗೀಸರು ಅಂತೇಳಿ. ಸೊ ಪೋರ್ಚುಗೀಸರು ಭಾರತಕ್ಕೆ ಯಾವ ರೀತಿ ಬಂದರು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಅದಕ್ಕೂ ಪೂರ್ವದಲ್ಲಿ ಭಾರತದ ಇತಿಹಾಸವನ್ನು ನಾವು ಅಧ್ಯಯನದ ಅನುಕೂಲ ಸಲುವಾಗಿ 3 ರೀತಿಯಾಗಿ ವಿಂಗಡಿಸ್ತೇವೆ. ಮೊದಲನೇ ಒಂದು ವರ್ಗೀಕರಣ ಏನದಲ್ಲ, ಅದನ್ನು ಪ್ರಾಚೀನ ಭಾರತದ ಇತಿಹಾಸ ಅಂಥೇಳಿ ಕರಿತೀವಿ. ಮೊದಲನೇ ವರ್ಗೀಕರಣ ಏನು ಕರಿತೀವಿ ಹೇಳ್ರಿ, ಪ್ರಾಚೀನ ಭಾರತದ ಇತಿಹಾಸ ಅಂತೇಳಿ ಕರಿತೀವಿ. ಮತ್ತು ಎರಡನೇ ವರ್ಗೀಕರಣವನ್ನು ಮಧ್ಯಕಾಲೀನ ಭಾರತದ ಇತಿಹಾಸ ಅಂಥೇಳಿ ಕರಿತೀವಿ. ಮಧ್ಯಕಾಲೀನ ಭಾರತದ ಇತಿಹಾಸ ಅಂತೇಳಿ ಕರಿತೀವಿ. ಆಮೇಲೆ ಮೂರನೇ ವರ್ಗೀಕರಣವನ್ನು ಆಧುನಿಕ ಭಾರತದ ಇತಿಹಾಸ ಅಂಥೇಳಿ ಕರಿತೀವಿ. ಈ 3 ಪ್ರಕಾರಗಳು ತಮಗೆ ಗೊತ್ತದಾವ. ಆದ್ರೆ ಎಲ್ಲಿಂದ ಎಲ್ಲಿ ತನಕ ಪ್ರಾಚೀನ ಅಂತೀವಿ, ಮಧ್ಯಕಾಲೀನ ಅಂತೀವಿ ಮತ್ತು ಆಧುನಿಕ ಅಂತೀವಿ. ಈ 3 ವರ್ಗೀಕರಣ ಇಸ್ವಿ ವೈಸ್ ನೋಡ್ದೈತೆ ಅಂತ ತಿಳ್ಕೊಳ್ರಿ. ಅಲ್ಲಿ ಬಹಳಷ್ಟು ವೈಯಕ್ತಿಕ ಭಿನ್ನತೆಗಳದಾವ. ಅಂದರೆ ಇತಿಹಾಸಕಾರರು ಒಬ್ಬೊಬ್ಬರು ಇತಿಹಾಸಕಾರರು ತಮ್ಮ ದೃಷ್ಟಿಕೋನದಲ್ಲಿ ಭಾರತದ ಇತಿಹಾಸವನ್ನು ವರ್ಗೀಕರಣ ಮಾಡಿದ್ದಾರೆ. ಸೊ ಇವತ್ತು ಒಂದು ಸಣ್ಣ ಕಾನ್ಸೆಪ್ಟ್ ನಾವು ಅರ್ಥ ಮಾಡ್ಕೊಳ್ಳೋಣ. ಆರಂಭ ಕಾಲದಿಂದಲೂ ಕೂಡ, ಅಂದರೆ ಆರಂಭ ಅಂದರೆ ಶಿಲಾಯುಗದಕ್ಕಿಂತ ಪೂರ್ವದಲ್ಲಿ ಏನಿದ್ದಲ್ಲ ಮಾನವ, ಅಲ್ಲಿಂದ ಹಿಡ್ಕೊಂಡು ಭಾರತದ ಮೇಲೆ ಅರಬರ ದಾಳಿ ಏನಾಗ್ತದಲ್ಲ, ಇಲ್ಲಿ ತನಕ ಹೇಳಿತ್ತಂತ ತಿಳ್ಕೊಳ್ರಿ 711ರಲ್ಲಿ ಅರಬರ ದಾಳಿಗಳಾಗ್ತವೆ. ಈ ಕಾಲಾವಧಿ ತನಕ ನಾವು ಪ್ರಾಚೀನ ಕಾಲದ ಭಾರತದ ಇತಿಹಾಸ ಅಂಥೇಳಿ ಕರಿತೇವೆ, ಅಥವಾ ಪ್ರಾಚೀನ ಭಾರತದ ಇತಿಹಾಸ ಅಂಥೇಳಿ ಕರಿತೀವಿ. ಮತ್ತು 711ರಿಂದ ಈ ಏನು ಯುರೋಪಿಯನ್ಸ್ ಭಾರತಕ್ಕೆ ಬರ್ತಾರಲ್ಲ, ಈ ಕಾಲಾವಧಿ 1498, ಈ ಕಾಲಾವಧಿ ತನಕ ಏನು ಅದಲ್ಲ, ಇದನ್ನು ಮಧ್ಯಕಾಲೀನ ಅಂತ ಹೇಳಿ ಕರಿತೀವಿ. ಮತ್ತು 1498ರಿಂದ ಈಚೆಗೆ ನಡೆದಂಥ ಎಲ್ಲ ಘಟನೆಗಳನ್ನು ನಾವು ಆಧುನಿಕ ಭಾರತದ ಇತಿಹಾಸ ಅಂತೇಳಿ ಕರಿತೀವಿ. ಇದು ಒಂದು ವರ್ಗೀಕರಣ, ಇದು ಫೈನಲ್ ಅಂತಲ್ಲ. ಬೇರೆ ಬೇರೆ ಇತಿಹಾಸಕಾರರು ಬೇರೆ ಬೇರೆ ರೀತಿಯಾದ ಒಪಿನಿಯನ್ ಕೊಟ್ಟಿದ್ದಾರೆ. ಸೊ ಇವತ್ತು ನಾವು ಈ ಆಧುನಿಕ ಭಾರತದ ಅಧ್ಯಯನ ಏನು ಆರಂಭ ಆಗ್ತದಲ್ಲ, ಈ ಆರಂಭದ ಮೊದಲನೇ ಒಂದು ಟಾಪಿಕ್ ಏನದಲ್ಲ, ಅದು ಭಾರತಕ್ಕೆ ಯುರೋಪಿಯನ್ನರ ಆಗಮನ ಅಂತೇಳಿ ಅದ್ರ ಕುರಿತು ಇವತ್ತು ನಾವು ಅಭ್ಯಾಸ ಮಾಡೋಣ. ಸೊ ಈಗಾಗಲೇ ತಮಗೆ ಗೊತ್ತಿರುವಂಗೆ ಒಂದು 2 ವಿಷಯಗಳನ್ನ ನಾನು ನಿಮ್ಗೆ ಹೇಳ್ತೇನೆ. ಭಾರತ ಪ್ರಾಚೀನ ಕಾಲದಿಂದಲೂ ಕೂಡ ಬೇರೆ ಬೇರೆ ದೇಶಗಳ ಜೊತೆಗೆ ವ್ಯಾಪಾರ ಸಂಪರ್ಕವನ್ನು ಹೊಂದಿತ್ತು. ನೀವು ಸಿಂಧೂ ನಾಗರಿಕತೆ ಅಭ್ಯಾಸ ಮಾಡಿದಿರಿ, ಅವಾಗ ನಿಮ್ಗೆ ಗೊತ್ತಾಗ್ಯದ ಅದು ಮೆಸೊಪೊಟೇಮಿಯಾ ದೇಶದ ಜೊತೆಗೆ ವ್ಯಾಪಾರ ಸಂಪರ್ಕವನ್ನು ಹೊಂದಿತ್ತು ಅಂತ. ಹಂಗೆ ಬೇರೆ ಬೇರೆ ದೇಶಗಳ ಜೊತೆಗೆ ಪ್ರಾಚೀನ ಕಾಲದಿಂದ ಮಧ್ಯಕಾಲೀನ ಯುಗ ತನಕ, ಅಂದರೆ 15ನೇ ಶತಮಾನದ ತನಕನೂ ಕೂಡ ವ್ಯಾಪಾರ ಸಂಪರ್ಕ ನಡೆದೇ ಇತ್ತು. ಭಾರತದ ಬಹುತೇಕ ವಸ್ತುಗಳು ಯುರೋಪಿಯನ್ ಮಾರುಕಟ್ಟೆಯಲ್ಲಿ ಅತ್ಯಂತ ಬೆಲೆ ಬಾಳುತ್ತಿದ್ದವು. ಹೀಗಾಗಿ ಯುರೋಪಿಯನ್ನರು ಭಾರತದ ವಸ್ತುಗಳ ಮೇಲೆ ಭಾಳ ಡಿಪೆಂಡ್ ಆಗಿದ್ದರು. ಈ ಎಲ್ಲ ವಸ್ತುಗಳು ಕೂಡ ಭಾರತದಿಂದ ಯುರೋಪಿಗೆ ಹೋಗಬೇಕಾದ್ರೆ ಒಂದು ಭೂ ಮಾರ್ಗದ ಮೂಲಕ ಹೋಗ್ತಿದ್ದು. ಇಲ್ಲಿ ಮೊದಲು ಭಾರತ ಗುರುತ ಮಾಡ್ತಾ ನೋಡ್ರಿ. ಸೊ ಇಲ್ಲಿಂದ ನಿಮಗೆ ಒಂದು ಕ್ಲಿಯರ್ ಐಡಿಯಾ ಸಿಗ್ತದೆ. ಸೊ ಓಕೆ, ಇಲ್ಲಿ ಭಾರತದ ಈ ಕಡೆ ಮತ್ತು ಆಗ್ನೇಯ ಏಷ್ಯಾದ ಬೇರೆ ಬೇರೆ ರಾಷ್ಟ್ರಗಳದಾವ. ಈ ಎಲ್ಲ ವಸ್ತುಗಳನ್ನು ಇಲ್ಲಿಂದ ತೆಗೆದುಕೊಂಡ ಈಗಿರುವಂಥ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಇರಾನ, ಇರಾಕ್ನಿಂದ ಹೋಗಿ ಇಲ್ಲಿ ಏನು ರೆಡ್ ಕಲರ್ದಾಗ ಅದಲ್ಲ, ಇದು ಟರ್ಕಿ ದೇಶ. ಟರ್ಕಿ ದೇಶದ ಪ್ರಮುಖ ನಗರ ಕಾನ್ಸ್ಟಾಂಟಿನೋಪಲ್ ಅಂಥೇಳಿ ಒಂದು ನಗರ ಇತ್ತು. ಅದು 15ನೇ ಶತಮಾನ 14-15ನೇ ಶತಮಾನದಲ್ಲಿ ಅತ್ಯಂತ ಪ್ರಸಿದ್ಧ ವಾಣಿಜ್ಯ ಕೇಂದ್ರವಾಗಿತ್ತು. ಇಡೀ ಜಗತ್ತಿನಾಗ ಅತಿ ಹೆಚ್ಚು ವ್ಯಾಪಾರ ನಡೆಯುವಂಥ ಒಂದು ದೇಶ ಆಗಿತ್ತು. ಯಾವ್ದು ಹೇಳ್ರಿ, ಟರ್ಕಿ. ಅದ್ರಾಗೂ ನಗರ ಯಾವ್ದು ಹೇಳ್ರಿ, ಕಾನ್ಸ್ಟಾಂಟಿನೋಪಲ್ ಅಂಥೇಳಿ ಒಂದು ನಗರ ಇತ್ತು. ಈ ನಗರದ ಮೇಲೆ ಅರಬರು ತಮ್ಮ ವ್ಯಾಪಾರಿ ಹಕ್ಕುಗಳನ್ನು ಹೊಂದಿಬಿಟ್ಟಿದ್ರು. ಹೀಗಾಗಿ ಭಾರತದ ವಸ್ತುಗಳು ಏನು ಹೋಗ್ತದಿಲ್ಲ, ಭಾರತ ಅಥವಾ ಆಗ್ನೇಯ ಏಷ್ಯಾದ ವಸ್ತುಗಳು ಏನು ಹೋಗ್ತದಿಲ್ಲ, ಈ ಎಲ್ಲ ವಸ್ತುಗಳು ಕೂಡ ಇಲ್ಲಿ ಅರಬರ ಅದಿಂದಲೇ ಹೋಗ್ತಿದ್ದು. ಅರಬರು ಆ ವಸ್ತುಗಳನ್ನು ಈ ಕಡೆ ಪಾಶ್ಚಿಮಾತ್ಯ ದೇಶಗಳ ಜೊತೆಗೆ ಮಾರಾಟ ಮಾಡ್ತಿದ್ರು, ಅಂದರೆ ಯುರೋಪಿಯನ್ ದೇಶಗಳಿಗೆ ಮಾರಾಟ ಮಾಡ್ತಿದ್ರು. ಇನ್ನು ಯುರೋಪಿಯನ್ ದೇಶಗಳಂದರೆ ಯಾವ್ಯಾವನ್ನೋ ತಿಳ್ಕೊಳ್ಬೇಕು. ಈ ಕಡೆಯಿಂದ ನೋಡ್ರಿ, ಇಲ್ಲಿಂದ ಹಿಡ್ಕೊಂಡು ಗ್ರೀಸ್ ಅದ, ಇಟಲಿ ಅದ, ಆಸ್ಟ್ರಿಯಾ ಅದ, ಜರ್ಮನಿ ಅದ, ಆಮೇಲೆ ಇಂಗ್ಲೆಂಡ್ ಅದ, ಐರ್ಲೆಂಡ್ ಅದ, ಫ್ರಾನ್ಸ್,
ಸ್ಪೇನ, ಪೋರ್ಚುಗಲ, ಈ ಎಲ್ಲ ದೇಶಗಳು ಕೂಡ ಭಾರತದ ವಸ್ತುಗಳ ಮೇಲೆ ಡಿಪೆಂಡ್ ಆಗಿದ್ದು. ಹಾಗಾದರೆ ಭಾರತದ ಯಾವ್ಯಾವ ವಸ್ತುಗಳನ್ನ ಅವರ ತೆಗೆದುಕೊಳ್ತಿದ್ರಂತಂದರೆ, ಫಸ್ಟ್ ನೋಡ್ರಿ ಇಲ್ಲಿ ಹತ್ತಿ, ಮುತ್ತು, ಶ್ರೀಗಂಧ, ಸಾಂಬಾರು ಪದಾರ್ಥಗಳು, ಇದನ್ನು ಬಿಟ್ಟು ಮಸಲಿನ ಬಟ್ಟೆಗಳು, ರೇಷ್ಮೆ, ಮರದ ದಿಮ್ಮೆ, ಇಂಥವು ಬಹಳಷ್ಟು ವಸ್ತುಗಳು ಎಲ್ಲನೂ ಕೂಡ ಈ ಭೂಮಾರ್ಗದ ಮೂಲಕ ಟರ್ಕಿ ಏನು ಮಾಡ್ತಿದ್ದು, ಕಾನ್ಸ್ಟಾಂಟಿನೋಪಲ್ ನಗರದ ಮೇಲೆ ಅರಬರ ಪ್ರಭುತ್ವವನ್ನು ಹೊಂದಿದ್ರು, ಅವರ ವ್ಯಾಪಾರ ಹಕ್ಕುಗಳನ್ನ ಹೊಂದಿದ್ರು. ಆ ಅರಬರು ಈ ವಸ್ತುಗಳನ್ನ ಇವ್ರಿಗೆ ಮಾರಾಟ ಮಾಡ್ತಿದ್ರು. ಸಿಕ್ಕಾಪಟ್ಟೆ ಅರಬರು ಕೂಡ ಏನು ಮಾಡಿದ್ರು ಹೇಳ್ರಿ, ಹಣವನ್ನು ಗಳಿಸಿದ್ರು. ಯಾರ ಇದ್ರ ಮ್ಯಾಗ ಹೇಳ್ರಿ, ಬೇಸ್ ಮ್ಯಾಗ ಇಂಡಿಯಾದ ವಸ್ತುಗಳ ಮೇಲೆ ಅವರು ಕೂಡ ಸಾಕಷ್ಟು ಲಾಭವನ್ನು ಮಾಡ್ಕೊಂಡಿದ್ರು. ಆದ್ರೆ 15ನೇ ಶತಮಾನದ ಒಂದು ಮಧ್ಯಭಾಗದಲ್ಲಿ ಒಂದು ಘಟನೆ ನಡೀತದೆ. ಏನು ಘಟನೆ ಅಂತಂದರೆ, ಈ ಭೂಮಾರ್ಗ ಏನಿತ್ತಲ್ಲ, ಇಲ್ಲಿಂದ ಈಗ ಹೇಳಿದ್ನಲ್ಲ, ಸೊ ಈ ಭೂಮಾರ್ಗ ಏನಿತ್ತಲ್ಲ, ಈ ಭೂಮಾರ್ಗವನ್ನು ಮುಚ್ಚಲಾಯಿತು. ಯಾರು ಮುಚ್ಚಿದ್ರಂತಂದರೆ 1453ರಲ್ಲಿ ಈ ಕಾನ್ಸ್ಟಾಂಟಿನೋಪಲ್ ನಗರದ ಮೇಲೆ ಒಂದು ದಾಳಿ ನಡೀತದೆ. ಹಾಗಾದರೆ ಈ ಕಾನ್ಸ್ಟಾಂಟಿನೋಪಲ್ ನಗರ ಆಗಿನ ಕಾಲದಲ್ಲಿ ಯಾರ ಅಧೀನದಲ್ಲಿತ್ತು ಅನ್ನೋದು ನಿಮಗೆ ಗೊತ್ತಾಗಬೇಕು. ಸೊ ಅದು 11ನೇ ಕಾನ್ಸ್ಟಾಂಟೈನ್ ಅಂಥೇಳಿ ಒಬ್ಬ ವ್ಯಕ್ತಿಯ ಅಧೀನದಲ್ಲಿ ಇತ್ತು ಆ ನಗರ. ಆತ ಕ್ರಿಶ್ಚಿಯನ್ ಆಗಿದ್ದ, ಅವನ ಅಧೀನದಲ್ಲಿ ಆ ನಗರವಿತ್ತು. ಯಾಕಂದರೆ ಅವನದೇ ಅಲ್ಲಿ ರಾಜ್ಯ ಇತ್ತು, ಅವನ ಅಧೀನದಾಗಿತ್ತು. ಯಾರು ಹೇಳ್ರಿ, 11ನೇ ಕಾನ್ಸ್ಟಾಂಟೈನ್ ಅವನ ಅಧೀನದಲ್ಲಿತ್ತು. ಮತ್ತು ಅಲ್ಲೇ ಈ ಟರ್ಕಿದಾಗ ಒಂದು ರಾಜ್ಯ ಇತ್ತು. ಆ ರಾಜ್ಯ ಯಾವುದತ್ತಂದರೆ ಅಟೋಮನ್ ಎಂಪೈರ್ ಅಂಥೇಳಿ ಕರಿತೀವಿ, ಅಟೋಮನ್ ಸಾಮ್ರಾಜ್ಯ. ಸೊ ಅಟೋಮನ್ ಸಾಮ್ರಾಜ್ಯಕ್ಕೆ ಆಗತಾನೆ ಅಂದರೆ 1451ರಲ್ಲಿ, ಇಲ್ಲೇ ವಿಶ್ವ ಬರಿತಾನೆ ನೋಡ್ರಿ, 1451ರಲ್ಲಿ ಒಬ್ಬ ಹೊಸ ಸುಲ್ತಾನ ಬರ್ತಾನೆ. ಆತನ ಹೆಸರು ಎರಡನೇ ಮಹಮ್ಮದ್. ಈತ ಹೊಸ ಸುಲ್ತಾನ್ ಆಗ್ತಾನೆ. ಸೊ 21 ವಯಸ್ಸದ ಹದಿಹರೆಯದ ಹುಡುಗ ಆತ. ಯಾರು ಹೇಳ್ರಿ, ಎರಡನೇ ಮಹಮ್ಮದ್. ಈ ಎರಡನೇ ಮಹಮ್ಮದ್ ಒಂದು ಕನಸಿತ್ತು, ಈ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸ್ಕೊಳ್ಳೋದು. ಅದಕ್ಕಾಗಿ ಆತ ತನ್ನ ಸೈನ್ಯ ಸಮೇತ ಈ ನಗರದ ಮೇಲೆ ದಾಳಿ ಮಾಡ್ತಾನೆ. ಅದೇನು ಒಂದೇ ಸಲಕ್ಕೆ ಆಗೋದಿಲ್ಲ, ಸುಮಾರು 3 ಸಲ ದಾಳಿಗಳಾಗ್ತವೆ. ಆ ದಾಳಿಯಲ್ಲಿ 11ನೇ ಕಾನ್ಸ್ಟಾಂಟೈನನ್ನು ಸೋಲಿಸಿ ಈ ನಗರವನ್ನು ಎರಡನೇ ಮಹಮ್ಮದ್ ವಶಪಡಿಸ್ಕೊಳ್ತಾನೆ. ಮೊದಲು ಕ್ರಿಶ್ಚಿಯನ್ ಅಧೀನದಲ್ಲಿದ್ದಂತಹ ಈ ನಗರ ವಾಣಿಜ್ಯ ನಗರ ಈಗ ಎರಡನೇ ಮಹಮ್ಮದ್ ಒಬ್ಬ ಇಸ್ಲಾಮನ ಕಡೆಗೆ ಹೋಗಿಬಿಡ್ತದೆ. ಇವನಿಗೆ ಮನಸ್ಸು ಮಾಡಿದರೆ ಈ ನಗರವನ್ನು ತನ್ನ ಅಧೀನದಲ್ಲಿ ಬಂದ ಕೂಡಲೇ ಮತ್ತಷ್ಟು ವ್ಯಾಪಾರವನ್ನು ಚುರುಕುಗೊಳಿಸಿ ಸಾಕಷ್ಟು ಗಳಿಸ್ಬೋದಿತ್ತು. ಬಟ್ ಆತ ಎರಡನೇ ಮಹಮ್ಮದ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡೋಂಗಿಲ್ಲ. ಆತ ಕಾನ್ಸಂಟ್ರೇಟ್ ಮಾಡಿದ್ದೆ ಅದಕ್ಕಂತಂದರೆ ಇಸ್ಲಾಂ ಧರ್ಮವನ್ನು ಪ್ರಚಾರ ಮಾಡಬೇಕು, ಅದು ಒಂದೇ ಹೆಚ್ಚು ಟಾರ್ಗೆಟ್ ಇಟ್ಕೊಳ್ತಾನೆ. ಹೀಗಾಗಿ ಈ ಭೂಮಾರ್ಗವನ್ನು ಆತ ಏನು ಮಾಡ್ತಾಳ್ರಿ, ಬಂದ್ ಮಾಡ್ತಾನೆ. ಎಲ್ಲ ವಸ್ತುಗಳು ಕಂಪಲ್ಸರಿ ಟರ್ಕಿದಿಂದ ಆದ್ರೆ ಮಾತ್ರ ಈ ಎಲ್ಲ ದೇಶಗಳಿಗೆ ಮುಟ್ತಿದ್ದು. ಆತ ಆ ಹಾದಿಯನ್ನು ಬಂದ್ ಮಾಡಿದ್ರಿಂದ ಅನಿವಾರ್ಯವಾಗಿ ಈ ಎಲ್ಲ ದೇಶಗಳಿಗೆ ಭಾರತದ ವಸ್ತುಗಳು ಸಿಗದಂತಾಯಿತು. ಅದಕ್ಕೆ ಈ ಎಲ್ಲ ದೇಶಗಳ ವಿಚಾರ ಏನು ಮಾಡಿದ್ರು ಅಂದ್ರೆ, ಈ ಭೂಮಾರ್ಗವನ್ನು ಬಿಟ್ಟು ಹೊಸ ಯಾವುದರ ಒಂದು ಮಾರ್ಗ ಇದ್ದರೆ ಅದನ್ನು ಕಂಡು ಹಿಡಿಬೇಕು. ಮತ್ತು ನಾವು ಈ ಕಡೆ ಪೂರ್ವದ ರಾಷ್ಟ್ರಗಳು, ಭಾರತ ಈ ಕಡೆ ಇದಾವಲ್ಲ, ಥೈಲ್ಯಾಂಡ, ಮಯನ್ಮಾರ, ವಿಯೆಟ್ನಾಮ, ಮಲಯ, ಇಂಡೋನೇಷ್ಯಾ, ಫಿಲಿಪೈನ್ಸ, ಇಂಥವು ಎಲ್ಲ ದೇಶಗಳ ಜೊತೆಗೆ ನಾವು ವ್ಯಾಪಾರ ಮಾಡಬೇಕು ಅಂತ ತಿಳ್ಕೊಂಡು ಈ ಎಲ್ಲ ದೇಶಗಳು ಯೋಚನೆ ಮಾಡ್ತಾವೆ. ಪ್ರತಿ ದೇಶದವರು ಕೂಡ ಪ್ರಯತ್ನ ನಡೆದೇ ಇತ್ತು. ಆ ಪ್ರಯತ್ನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಕ್ಸಸ್ ಆದವ್ರು ಯಾರತ್ತಂದರೆ ಪೋರ್ಚುಗಲ್ದವರು. ಸೊ ಪೋರ್ಚುಗೀಸರು ಭಾರತಕ್ಕೆ ಬರಬೇಕಾದ್ರೆ ಯಾವ ಮಾರ್ಗವನ್ನು, ಯಾಕಂದರೆ ಇಲ್ಲಿ ಭೂಮಾರ್ಗ ಬಂದಾದ ಕೂಡಲೇ ಉಳಿದಿರೋದು ಒಂದೇ, ಯಾವುದು, ಜಲಮಾರ್ಗ. ವಾಯುಮಾರ್ಗ ಅಂತೂ ಆಗಿರಲಿಲ್ಲ. ಹೀಗಾಗಿ ಜಲಮಾರ್ಗವನ್ನು ಕಂಡುಹಿಡಿಯೋ ಸಲುವಾಗಿ ಹೆಚ್ಚೆಚ್ಚು ಎಲ್ಲರೂ ಪ್ರೋತ್ಸಾಹ ಮಾಡಿದರು. ಈ ಹಿನ್ನೆಲೆಯಲ್ಲಿ ಈ ಕಾನ್ಸ್ಟಾಂಟಿನೋಪಲ್ ನಗರ ಏನು ಪತನ ಆಗ್ತದಲ್ಲ, ಪತನ ಅಂದ್ರೆ ಹಾಳು ಮಾಡ್ತಾನೆ ಎರಡನೇ ಮಹಮ್ಮದ, ಮತ್ತು ತನ್ನ ಅದರಿಂದ ತೆಗೆದುಕೊಳ್ತಾನಲ್ಲ, ಈ ಘಟನೆಯನ್ನು ಜಾಗತಿಕ ಇತಿಹಾಸದಲ್ಲಿ, ಜಗತ್ತಿನ ಇತಿಹಾಸದಲ್ಲಿ ಏನಂತ ಕರೀತಾರೆ ಅಂದರೆ ಸ್ಥಿತ್ಯಂತರ ಆರಂಭದ ಘಟನೆ ಅಂತೇಳಿ ಕರೀತಾರೆ. ಯಾಕಂದರೆ ಈ ಒಂದು ಘಟನೆ ಕೇವಲ 2 ಎಂಪೈರ್ಗಳ ಮಧ್ಯೆ ಯುದ್ಧ ಆಗಿದ್ದೆ, ಆ 2 ಸಾಮ್ರಾಜ್ಯಗಳಿಗೆ ಸಂಬಂಧಿಸಿದ ಘಟನೆ ಆಗಲಿಲ್ಲ. ಅದು ಇಡೀ ಜಗತ್ತಿನ ಮ್ಯಾಗ ಪ್ರಭಾವ ಬೀರ್ತು. ಯಾಕಂದರೆ ಈ ನಗರದಿಂದನೇ ವ್ಯಾಪಾರ ಮುಂದುವರಿತಿದ್ದ ಅಂದರೆ ಬ್ರಿಟಿಷರು ಭಾರತಕ್ಕೆ ಬರ್ತಿರಲಿಲ್ಲ. ಸೊ ಅದು ಭಾರತದ ಪೂರ್ವದ ಕಡೆಗೂ ಪ್ರಭಾವ ಬೀರ್ತು. ಮತ್ತು ಈ ನಗರವನ್ನು ಎರಡನೇ ಮಹಮ್ಮದ ವಶಪಡಿಸ್ಕೊಂಡಿದ್ದರಿಂದ ಇಲ್ಲೇನು ರೋಮನ್ರ ಪ್ರಭಾವ ಇತ್ತಲ್ಲ, ಅದು ಕೂಡ ಎಲ್ಲ ಕಂಪ್ಲೀಟಾಗಿ ನಶಿಸಿ ಹೋಗಿಬಿಡ್ತು. ಈ ಹಿನ್ನೆಲೆ ಒಳಗೆ ಸುಮಾರು 1200 ಶತಮಾನಗಳ ಕಾಲ, 1200 ವರ್ಷಗಳ ಕಾಲ ಆಳಿದ್ದಂಥ ಒಂದು ದೇಶ ಏನಿತ್ತಲ್ಲ, ಇದು ರಾಜ್ಯ, ಆ ರಾಜ್ಯ ಹಾಳಾಗಿ ಕಾನ್ಸ್ಟಾಂಟಿನೋಪಲ್ ಎರಡನೇ ಮಹಮ್ಮದನ ಅಧೀನಕ್ಕೆ ಬರ್ತದೆ. ಓಕೆ, ಸೊ ಇನ್ನು ನೆಕ್ಸ್ಟ್ ಏನೇನಾಗ್ತದೆ ಅನ್ನೋದು ನಾವು ನೋಡ್ತಾ ಹೋಗೋಣ. ಇನ್ನು ಈ ಎರಡನೇ ಮಹಮ್ಮದ್ ಏನಿದ್ದಲ್ಲ, ಈ ಎರಡನೇ ಮಹಮ್ಮದ ಆ ಹಾದಿಯನ್ನು ಬಂದ್ ಮಾಡಿದ್ರಿಂದ ಮೊಟ್ಟ ಮೊದಲ ಬಾರಿಗೆ
ಒಂದು ಜಲಮಾರ್ಗವನ್ನು ಕಂಡು ಹಿಡಿಬೇಕು ಅಂತ ಹೇಳಿ ಯೋಚನೆ ಬಂದಿದ್ದ ಯಾರಿಗೆ ತಂದರೆ ಪೋರ್ಚುಗೀಸ್ ದೇಶದವ್ರಿಗೆ. ಆಗ ಪೋರ್ಚುಗೀಸರು ಅದಕ್ಕೊಂದು ಮಾರ್ಗವನ್ನು ಕಂಡು ಹಿಡಿತಾರೆ. ಆಮೇಲೆ ಕೆಲವು ಜನ ಈ ಕಡೆ ಭಾರತಕ್ಕೆ ಬರ್ತಾರೆ. ಸೊ ಪೋರ್ಚುಗೀಸರಿಗೆ ಸಂಬಂಧಪಟ್ಟಂತೆ ಏನೇನು ಅಭ್ಯಾಸ ಮಾಡಬೇಕು ಅನ್ನೋದು ನೋಡ್ರಿ. ಪೋರ್ಚುಗೀಸರ ಆಗಮನ, ಭಾರತಕ್ಕೆ ಪೋರ್ಚುಗೀಸರ ಆಗಮನ ಇವ್ರು ಯಾವಾಗ ಬಂದ್ರಂದ್ರೆ 1498ರಲ್ಲಿ ಭಾರತಕ್ಕೆ ಬರ್ತಾರೆ. 1961 ತನಕ ಕೂಡ ಅವರ ಭಾರತದಲ್ಲೇ ಇದ್ದರು. ಅಂದರೆ ಭಾರತ ಸ್ವತಂತ್ರವಾದ ಕೂಡಲೇ ಕೂಡ ಸುಮಾರು ವರ್ಷಗಳ ಕಾಲ ಅವರು ಭಾರತದಲ್ಲೇ ಇದ್ದರು. 1961 ನಂತರ ಅದನ್ನು ಭಾರತದ ಒಕ್ಕೂಟಕ್ಕೆ ಗೋವಾವನ್ನು ಸೇರಿಸಲಾಗ್ತದೆ. ಓಕೆ, ಅವಾಗ ಪೋರ್ಚುಗೀಸರು ಅಲ್ಲಿಂದ ಹೊರಟೋಗ್ತಾರೆ. ಸೊ ಈ ಪೋರ್ಚುಗೀಸರಿಗೆ ಸಂಬಂಧಪಟ್ಟಂತೆ ನಾವು ಯಾವ್ಯಾವ ಅಂಶಗಳನ್ನ ಅಭ್ಯಾಸ ಮಾಡಬೇಕಂದ್ರೆ, ಮೊದಲನೇದು ಇವರು ಜಲಮಾರ್ಗದ ಶೋಧನೆ ಮಾಡ್ತಾರೆ. ಅದು ಯಾವ ರೀತಿ ಮಾಡಿದ್ರೆ ಅನ್ನೋದು ನೋಡಬೇಕು. ಆಮೇಲೆ ಜಲಮಾರ್ಗದ ಶೋಧನೆ ಸಲುವಾಗಿ ಭಾರತಕ್ಕೆ ಯಾರು ಬರ್ತಾರಂದರೆ, ಭಾರತದ ಕಡೆಗೆ ಬಾರ್ತೊಲೊಮಿಯೋ ಡಯಾಸ್ ಬರ್ತಾನೆ. ಇದಾದ ಕೂಡಲೇ ಸಕ್ಸಸ್ಫುಲ್ ಭಾರತಕ್ಕೆ ಬಂದವ ಯಾರತ್ತಂದರೆ ವಾಸ್ಕೋ ಡಿ ಗಾಮ. ಮೊಟ್ಟ ಮೊದಲ ಭಾರತಕ್ಕೆ ಜಲಮಾರ್ಗವನ್ನು ಕಂಡು ಹಿಡಿದಂಥ ವ್ಯಕ್ತಿನ ವಾಸ್ಕೋ ಡ ಗಾಮ 1498ರಲ್ಲಿ. ಆಮೇಲೆ ಈತನ ನಂತರ ಪೆಡ್ರೋ ಅಲ್ವಾರೆಜ್ ಕೆಬ್ರಾಲ್ ಅಂಥೇಳಿ ಈತ ಬರ್ತಾನೆ ಭಾರತಕ್ಕೆ. ಆಮೇಲೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅಂಥೇಳಿ ಮೂರನೇ ವ್ಯಕ್ತಿ ಬರ್ತಾನೆ. ಆಮೇಲೆ ಅಲ್ಫಾನ್ಸೋ ಡಿ ಆಲ್ಬುಕರ್ಕ್, ಸಾಕಷ್ಟು ವ್ಯಕ್ತಿಗಳು ಬರ್ತಾರೆ. ಅದರಲ್ಲಿ ಪ್ರಮುಖವಾದಂಥ ವ್ಯಕ್ತಿಗಳು ಅಂತ ಏನೋ ಒಂದು 4-5 ಜನ ತೊಗೊಂಡಲ್ಲ, ಇವ್ರ ಕುರಿತ ನಮಗೆ ಮಾಹಿತಿ ಗೊತ್ತಿರಬೇಕು. ಇದಾದ ಕೂಡಲೇ ಅವ್ರು ಭಾರತಕ್ಕೆ ಬಂದು ಯಾವ್ಯಾವ ವ್ಯಾಪಾರಿ ಕೇಂದ್ರಗಳನ್ನ ತೆರಿತಾರೆ ಮತ್ತು ಪೋರ್ಚುಗೀಸರ ಅವನತಿಗೆ ಕಾರಣ ಏನಾಗ್ತದೆ. ಇಷ್ಟೆಲ್ಲ ವ್ಯಾಪಾರಿ ಕೇಂದ್ರಗಳನ್ನ ತೆಗೆದ್ರೂ ಕೂಡ ಅವ್ರು ಭಾರತದಾಗ ಅತ್ಯಂತ ಪ್ರಭಾವಯುತವಾಗಿ ಇಂಗ್ಲೀಷ್ ರಂಗ ಇರಲಿಲ್ಲ. ಅದಕ್ಕೆ ಅವರ ಅವನತಿಗೆ ಆಗಲಿಕ್ಕೆ ಕಾರಣಗಳೇನು, ಇಷ್ಟು ಅಂಶಗಳನ್ನ ನಾವು ಇವತ್ತಿನ ಅವಧಿಯಲ್ಲಿ ಅಭ್ಯಾಸ ಮಾಡೋದ. ಸೊ ನೆಕ್ಸ್ಟ್ ನೋಡ್ರಿ, ಮೊದಲನೇದು ಈ ಜಲಮಾರ್ಗದ ಶೋಧನೆ ಅನ್ನೋದಲ್ಲ, ಇದು ಯುರೋಪಿಯನ್ ಎಲ್ಲ ದೇಶಗಳಿಗೂ ಕೂಡ ಒಂದು ಸವಾಲಿನ ಪ್ರಶ್ನೆ ಆಗಿತ್ತು. ಯಾಕಂದ್ರೆ ಒಂದು ಸವಾಲಾಗಿತ್ತು, ಅದು ಯಾರನ್ನು ಕಳಿಸೋದು, ಹೆಂಗೆ ಮಾಡೋದು ಅಂತ ತಿಳ್ಕೊಂಡು. ಆಗಿನ ಟೈಮ್ದಾಗ ಹೆನ್ರಿ ಅಂಥೇಳಿ ಪೋರ್ಚುಗೀಸರ ಒಬ್ಬ ರಾಜ್ಕುಮಾರ ಇದ್ದ. ಈ ರಾಜ್ಕುಮಾರನಿಗೆ ಈ ನೌಕಾಯಾನದಲ್ಲಿ ಬಹಳಷ್ಟು ವಿಶೇಷ ಆಸಕ್ತಿಯನ್ನು ಹೊಂದಿದ್ದ. ಅದಕ್ಕಾಗಿ ಆತ ಲಿಸ್ಬನ್ದಲ್ಲಿ ಒಂದು ನೌಕಾ, ಲಿಸ್ಬನ್ ಅನ್ನೋದು ಪೋರ್ಚುಗಲ್ನ ರಾಜಧಾನಿ. ಸೊ ಆ ಲಿಸ್ಬನ್ದಲ್ಲಿ ನೌಕಾ ತರಬೇತಿ ಶಾಲೆಯನ್ನು ಆರಂಭಿಸಿಬಿಡ್ತಾನೆ. ಅಲ್ಲೆಲ್ಲನೂ ಕೂಡ ಉಚಿತವಾಗಿ ತರಬೇತಿಯನ್ನು ಕೊಡ್ತಾನೆ. ಭಾಳಷ್ಟು ದುಡ್ಡನ್ನು ಖರ್ಚು ಮಾಡ್ತಾನೆ ಅಲ್ಲಿ. ಕಾರಣ ಏನಂತಂದರೆ, ಏನಾರೇ ಮಾಡಿ ಈ ಕಡೆ ಪೂರ್ವದ ದೇಶಗಳ ಜೊತೆಗೆ ಹೋಗುವಂಥ ಮಾರ್ಗವನ್ನು ಕಂಡು ಹಿಡಿದಿರ್ತದೆ. ಈ ಹಿನ್ನೆಲೆ ಒಳಗೆ ಆತ ನೌಕಾ ತರಬೇತಿಯನ್ನು ಕೊಟ್ಟಿದ್ದರಿಂದಾಗಿ ಆತನಿಗೆ ಒಂದು ಬಿರುದವನ್ನು ಕೊಡ್ತಾರೆ, ಏನಂತಂದರೆ ದಿ ನೆವಿಗೇಟರ್ ಅಂಥೇಳಿ. ಹೀಗಾಗಿ ಹೆನ್ರಿ ಎಂಬ ರಾಜ್ಕುಮಾರನನ್ನು ಸರಳವಾಗಿ ಯಾರು ಹೆನ್ರಿ ಅಂಥೇಳಿ ಕರಿತಿರಲಿಲ್ಲ, ಹೆನ್ರಿ ದಿ ನೆವಿಗೇಟರ್ ಅಂಥೇಳಿ ಕರಿತಿದ್ರು. ಈ ಬಿರುದನ್ನು ಹೊಂದಿದಂಥ ಈಗ ಇದನ್ನ ಪ್ರಶ್ನೆನೂ ಕೂಡ ಕೇಳ್ತಾರೆ, ದಿ ನೆವಿಗೇಟರ್ ಎಂಬ ಬಿರುದನ್ನು ಹೊಂದಿದಂಥ ಪೋರ್ಚುಗಲ್ನ ರಾಜ್ಕುಮಾರ ಯಾರು ಅಂಥೇಳಿ ಕೇಳ್ತಾರೆ. ಆತನ ಹೆಸರೇನು ಹೇಳ್ರಿ? ಹೆನ್ರಿ. ಓಕೆ, ಸೊ ಹೆನ್ರಿಯನ್ನು ದಿ ನೆವಿಗೇಟರ್ ಅಂಥೇಳಿ ಹೆಸರಿಂದ ಕರಿತಿದ್ರು. ಕಾರಣ ಏನಂತಂದರೆ, ಆತ ನೌಕಾಯಾನ ಮಾಡಲಿಕ್ಕೆ ಬಹಳಷ್ಟು ಸಾಹಸಿಗರಿಗೆ ಆತ ಸಹಾಯ ಮಾಡಿದ್ದ. ಒಂದು ನೌಕಾ ತರಬೇತಿ ಶಾಲೆಯನ್ನು ಕೂಡ ಲಿಸ್ಬನ್ದಲ್ಲಿ ಸ್ಥಾಪಿಸಿದ್ದ. ಇನ್ನು ಮುಂದೆ ಏನಾಯ್ತಂದ್ರೆ, ಆತ ಸ್ಥಾಪಿಸಿದ ಕೂಡಲೇ ಕೆಲವೊಂದಿಷ್ಟು ಸಾಹಸಿಗರೆಲ್ಲನೂ ಕೂಡ ನಾವು ಕಂಡು ಹಿಡ್ತೀವಿ ಮಾರ್ಗ ಅಂತ ತಿಳ್ಕೊಂಡು ಅವನ ಮುಂದೆ ಬಂದಾಗ ಅವರಿಗೆ ಸಾಕಷ್ಟು ತರಬೇತಿಗಳನ್ನ ಕೊಡ್ತಾನೆ. ಬೇಕಾದ ವಸ್ತುಗಳನ್ನೆಲ್ಲ ಕೊಟ್ಟು, ಹಡಗುಗಳನ್ನೆಲ್ಲ ಕೊಟ್ಟು ಕಳಿಸ್ಲಿಕ್ಕೆ ಶುರು ಮಾಡ್ತಾರೆ. ಹೀಗಾಗಿ ಮೊಟ್ಟ ಮೊದಲ ಬಾರಿಗೆ ಬಾರ್ತೊಲೊಮಿಯೋ ಡಯಾಸ್ ಅಂತ ಹೇಳಿ ಈ ವ್ಯಕ್ತಿ ಬರ್ತಾನಲ್ಲ, ಈತ ಜಲಮಾರ್ಗವನ್ನು ನಾನು ಈ ಕಡೆ ಪೂರ್ವದ ದೇಶಗಳ ಕಡೆಗೆ ಕಂಡು ಹಿಡಿತಾನು ಅಂತ ಹೇಳ್ತಾನೆ. ಪೂರ್ವ ದೇಶಗಳದಾಗ ಅತಿ ಇಂಪಾರ್ಟೆಂಟ್ ದೇಶ ಅಂದ್ರೆ ಭಾರತ. ಸೊ ಈ ಭಾರತಕ್ಕೆ ಜಲಮಾರ್ಗವನ್ನು ಕಂಡು ಹಿಡಿಬೇಕು ಅಂತ ತಿಳ್ಕೊಂಡು ಈತ 1487ರಲ್ಲಿ ಇಲ್ಲಿ ಅದ ನೋಡ್ರಿ, ಇಲ್ಲಿ ಲಿಸ್ಬನ್ ಅಂತ ಇದೆ ನೋಡ್ರಿ, ಇದೇನದಲ್ಲ, ಇದು ಪೋರ್ಚುಗಲ್ ದೇಶ. ಓಕೆ, ಸೊ ಈ ಪೋರ್ಚುಗಲ್ ದೇಶದ ಈ ಲಿಸ್ಬನ್ ಅಂತೇಳಿ ಏನು ಪಾಯಿಂಟ್ ಐತಲ್ಲ, ಇಲ್ಲಿಂದ ಹಡಗಿನ ಮುಖಾಂತರ ಆತ ಇದು ಆಫ್ರಿಕಾ ಖಂಡ ಕಂಪ್ಲೀಟ್. ಓಕೆ, ಇಲ್ಲಿ ನೋಡ್ಕೊಳ್ರೆ, ಇದೆಲ್ಲ ಆಫ್ರಿಕಾ ಖಂಡ ಅದ. ಇಲ್ಲಿಗೆ ಆಫ್ರಿಕಾ ಖಂಡ ಇದು ಡಿವೈಡ್ ಆಗ್ತದೆ. ಆಮೇಲೆ ಈ ಕಡೆ ಮೇಗಡಲ್ಲಿ ಯುರೋಪಿಯನ್ ದೇಶಗಳದಾವ. ಸೊ ಇದು ಲಿಸ್ಬನ್, ಪೋರ್ಚುಗಲ್ನ ರಾಜಧಾನಿ. ಸೊ ಲಿಸ್ಬನ್ನಿಂದ 1487ರಲ್ಲಿ ಹೊರಟಂಥ ಬಾರ್ತೊಲೊಮಿಯೋ ಡಯಾಸ ಈ ಮಾರ್ಗದ ಮೂಲಕ ಬರ್ತಾನೆ. ಇಲ್ಲಿ ನೋಡ್ರಿ, ಮಾರ್ಗ ಅಂತೂ ಅಗದಿ ಕ್ಲಿಯರಾಗಿ ತಿಳ್ಕೊಳ್ರಿ. ಸೊ ಇಲ್ಲಿ ಬರ್ತಾನೆ. ಇಲ್ಲಿ ಆಫ್ರಿಕಾದ ದಕ್ಷಿಣದ ತುದಿ ಏನದಲ್ಲ, ಇಲ್ಲಿ ತನಕ ಬಂದು ಮುಟ್ತಾನೆ. ಹಡಗುಗಳ ಮುಖಾಂತರ ಇಲ್ಲಿ ಬಂದು ಮುಟ್ತಾನೆ. ಅವನ ಜೊತೆಗೆ ಮತ್ತೂ ನಾವಿಕರಿದ್ರು. ಸೊ ಇಲ್ಲಿ ಬಂದು ಮುಟ್ಟಿದ ಕೂಡಲೇ ಈ ಸಮುದ್ರದಾಗ ಸಾಕಷ್ಟು ಅಲೆಗಳು ಎದ್ದು ಬಿಡ್ತಾವೆ. ಒಂದು ಸಿಕ್ಕಾಪಟ್ಟೆ ಇವು ಮಾರುತಗಳು ಎದ್ದು ಬಿಡ್ತಾವೆ. ಹೀಗಾಗಿ ಅವನ ಹಡಗುಗಳು ಮುಂದೆ ಹೋಗಲಿಲ್ಲ. ಸೊ ಈ ಆಫ್ರಿಕಾದ ದಕ್ಷಿಣ ತುದಿ ತನಕ ಅಷ್ಟೇ ಬರ್ತವೆ, ಮುಂದೆ ಹೋಗ್ಲಿಕ್ಕೆ ಅವಕಾಶ ಸಿಗೋದಿಲ್ಲ ಅವನಿಗೆ. ಹೀಗಾಗಿ ಆತ ಬಿರುಗಾಳಿ ಎದ್ದಿದ್ದರಿಂದ ಈ ಒಂದು ಭೂಶಿರಕ, ಆಫ್ರಿಕಾದ ದಕ್ಷಿಣ ತುದಿ ಐತಲ್ಲ, ಈ ಭೂಶಿರಕ ಅವನ ಹೆಸರೇನು ಕೊಡ್ತಾ ಗೊತ್ತಾನೆ, ಇದಕ್ಕೆ ಬಿರುಗಾಳಿಯ ಭೂಶಿರ ಅಂಥೇಳಿ ಆತ ಹೆಸರನ್ನು ಕೊಡ್ತಾನೆ.
ಬಿರುಗಾಳಿಯ ಭೂಚರ. ಕೇಪ್ ಆಫ್ ಸ್ಟಾರ್ಮ್ಸ್, ಸ್ಟಾರ್ಮ್ಸ್ ಅಂದ್ರೆ ಬಿರುಗಾಳಿ ತಂದಂಗೆ. ಸೊ ಅಲ್ಲಿ ಬಿರುಗಾಳಿ ಇದ್ದಿದ್ದರಿಂದ ಆ ಹೆಸರನ್ನು ಕೊಡ್ತಾನೆ. ಮತ್ತು ಅವ ಏನು ಮಾಡ್ತಾನಂದ್ರೆ ವಾಪಸ್ ತನ್ನ ದೇಶಕ್ಕೆ ಹೋಗಿಬಿಡ್ತಾನೆ. ಇದನ್ನ ನೋಡ್ಕೊಳ್ರಿ ನೀವು. ವಾಪಸ್ ಎಲ್ಲಿ ಹೋಗ್ತಾನೆ ಹೇಳ್ರಿ, ಇಲ್ಲಿಂದ ರಿಟರ್ನ್ ಆಗಿ ಆತ ಮತ್ತೇನು ಮಾಡ್ತಾನೆ ರೀ, ತನ್ನ ದೇಶಕ್ಕೆ ಹೋಗಿಬಿಡ್ತಾನೆ. ಲಿಸ್ಬನ್ಗೆ ಹೋಗ್ತಾನೆ, ಪೋರ್ಚುಗಲ್ ದೇಶಕ್ಕೆ ಹೋಗ್ತಾನೆ. ಇದಾದ ಕೂಡಲೇ ಸುಮಾರು ವರ್ಷಗಳ ತನಕ ಮತ್ತೆ ಯಾರ ಅಂಥ ಸಾಹಸವನ್ನು ಮಾಡೋಂಗಿಲ್ಲ. ಆಮೇಲೆ ಮತ್ತು ಅದೇ ದೇಶದ ಒಬ್ಬ ವ್ಯಕ್ತಿ ಮತ್ತೆ ತಯಾರಾಗ್ತಾನೆ. ಆತನ ಹೆಸರು ಏನು ಹೇಳ್ರಿ, ವಾಸ್ಕೋ ಡ ಗಾಮ. ಈತನ ಹೆಸರು ನೀವು ಅತಿ ಪರ್ಫೆಕ್ಟಾಗಿ ನೆನಪಿಡಬೇಕು. ಈತ 1497 ಜುಲೈ 8ರಂದು, ಈ ಡೇಟ್ ಕೂಡ ನೆನಪಿಡ್ರಿ, ಜುಲೈ 8, 1497. ಈ ಡೇಟ್ಗೆ ಒಬ್ಬ ರಾಜ ಇದ್ದಾಗಿನ ಟೈಮ್ದಾಗ ರಾಜ ಎಮ್ಯಾನ್ಯುವೆಲ್ ಅಂತ ಹೆಸರು. ಇಲ್ಲಿ ಫೋಟೋ ಅದ ನೋಡ್ರಿ, ಒಂದು ರಾಜ ಎಮ್ಯಾನ್ಯುವೆಲ್ ಅಂತ ಏನಿದಲ್ಲ, ಆ ರಾಜ ಎಮ್ಯಾನ್ಯುವೆಲ್ ಕಡೆಗೆ 4 ಹಡಗುಗಳನ್ನು 118 ನಾವಿಕರನ್ನು ಕರ್ಕೊಂಡು ಲಿಸ್ಬನ್ದಿಂದ ಮತ್ತು ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾನೆ. ಸೊ ಲಿಸ್ಬನ್ ಅಂದ ಕೂಡಲೇ ತಮಗೆ ಗೊತ್ತಾಗಬೇಕು ಎಲ್ಲಿದೆ ಮತ್ತು ಇಲ್ಲಿದೆ ನೋಡ್ರಿ. ಓಕೆ, ಸೊ ಈ ಲಿಸ್ಬನ್ದಿಂದ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾನೆ. ಎಷ್ಟು ಹಡಗುಗಳನ್ನ ತೆಗೆದುಕೊಂಡು ಹೇಳ್ರಿ, 4 ಹಡಗುಗಳನ್ನ. ವ್ಯಕ್ತಿಗಳನ್ನ ಎಷ್ಟು ತೆಗೆದುಕೊಂಡ, 118 ಜನ ನಾವಿಕರನ್ನು ತೆಗೆದುಕೊಂಡ. ಎಲ್ಲಿಂದ ಬಿಟ್ಟ, ಲಿಸ್ಬನ್. ಮತ್ತು ಸೇಮ್ ಪ್ಲೇಸ್, ಮೊದಲೇ ಬಾರ್ತೊಲೊಮ್ಯೋ ಡಯಾಸ್ ಏನು ಬಿಟ್ಟಿದ್ದಲ್ಲ ಅದೇ ಪ್ಲೇಸಿಂದ ಈತ ಕೂಡ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾನೆ. ಸೊ ಈ ಲಿಸ್ಬನ್ದಿಂದ ಸ್ಟಾರ್ಟ್ ಮಾಡ್ತಾನೆ. ರಾಜ ಎಮ್ಯಾನ್ಯುವೆಲ್ ಕಡೆಯಿಂದ 4 ಹಡಗುಗಳನ್ನ ತೆಗೆದುಕೊಂಡಿರ್ತಾನೆ. ಸೊ ಈತ ಇದೇ ರೂಟ್ಲೆ ಮತ್ತು ಭಾರತಕ್ಕೆ ಏನು ಮಾಡ್ತಾನೆ ಅಂದ್ರೆ ಈ ರೀತಿ ಬಂದು ಇಲ್ಲಿ ಕೇಪ್ ಆಫ್ ಗುಡ್ ಹೋಪಕ್ಕೆ ಬಂದುಬಿಡ್ತಾನೆ. ಅಂದರೆ ಕೇಪ್ ಆಫ್ ಸ್ಟಾರ್ಮ್ಸ್ ಅಂತ ಹೇಳಿ ಏನು ಕರೆದಿದ್ದಲ್ಲ ಬಾರ್ತೊಲೊಮ್ಯೋ ಡಯಾಸ, ಅದೇ ಪಾಯಿಂಟಿಗೆ ಬಂದ ಈತ ತಲುಪ್ತಾನೆ. ಸೊ ಹಿಂಗೆ ಬಂದು ತಲುಪಿದ ಕೂಡಲೇ ಇವನಿಗೆ ಅನಿಸ್ತದೆ ಇಲ್ಲಿಂದ ಮುಂದೆ ಹೋಗ್ಬೋದು ಮತ್ತು ಭಾರತವನ್ನು ತಲುಪ್ಬೋದು ಅಂತ. ಅದಕ್ಕಾಗಿ ಆ ಕೇಪ್ ಆಫ್ ಗುಡ್ ಹೋಪ್ ಅಂಥೇಳಿ ಹೆಸರು ಇಟ್ಟವ ಯಾರತ್ತಂದ್ರೆ ಈತ ಯಾರು ಹೇಳ್ರಿ, ವಾಸ್ಕೋ ಡ ಗಾಮ. ಆ ಪಾಯಿಂಟ್ಗೆ ಕೇಪ್ ಆಫ್ ಗುಡ್ ಹೋಪ್ ಅಂಥೇಳಿ ಆತ ಹೆಸರನ್ನು ಇಡ್ತಾನೆ. ಸೊ ಇಲ್ಲಿ ತನಕ ಬಂದು ಮುಟ್ಟಿ ಮತ್ತು ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾನೆ. ಬಟ್ ಜರ್ನಿಯನ್ನು ಸ್ಟಾರ್ಟ್ ಮಾಡಿ ಇಲ್ಲಿ ಮೊಜಾಂಬಿಕಕ್ಕೆ ಬಂದ ಆತ ದಾರಿಯನ್ನು ಮಿಸ್ ಮಾಡ್ಕೊಳ್ತಾನೆ. ಆವಾಗ ಒಬ್ಬ ಅರಬ್ ನಾವಿಕ ಅವನಿಗೆ ಭೇಟಿಯಾಗಿ ಆತ ಅವನಿಗೆ ರೂಟನ್ನು ಹೇಳಿದ ಕೂಡಲೇ ಆತನ ಮಾರ್ಗದರ್ಶನದಂತೆ ಈ ಮೊಜಾಂಬಿಕದಿಂದ ನೇರವಾಗಿ ಆತ ಹೋಗಿದ್ದೆಲ್ಲಿತ್ತಂದರೆ ಸೀದಾ ಕೇರಳದ ಕಲ್ಲಿಕೋಟೆಯನ್ನು ತಲುಪ್ತಾನೆ. ಸೊ ಕೇರಳದ ಕಲ್ಲಿಕೋಟೆಯನ್ನು ಆತ ತಲುಪಿದಾಗ ಡೇಟ್ ಎಷ್ಟಿತ್ತು ಅನ್ನೋದು ನೋಡ್ರಿ, ಮೇ 17, 1498. ಇದನ್ನು ಮೇ 17 ಅನ್ನೋದನ್ನ ಮೇ 21, ಮೇ 27 ಅಂತೇಳಿ ಬೇರೆ ಬೇರೆ ಪುಸ್ತಕದಾಗ ಕೊಟ್ಟಿದ್ದಾರೆ. ಬಟ್ ಒಂದು ಇದನ್ನು ನೆನ್ಪಿಟ್ಕೊಳ್ರಿ, ಮೇ 17, 1498 ಕೇರಳದ ಕಲ್ಲಿಕೋಟೆಗೆ ಬಂದು ಆತ ತಲುಪ್ತಾನೆ. ಭಾರತದ ಕೇರಳದ ಕಲ್ಲಿಕೋಟೆಗೆ 1498 ಮೇ 17ರಂದು ಬಂದು ತಲುಪ್ತಾನೆ. ಆವಾಗ ಕಲ್ಲಿಕೋಟೆಯ ರಾಜ ಏನಿದ್ದಲ್ಲ ಆತ ಒಬ್ಬ ಹಿಂದೂ ರಾಜ ಇದ್ದ. ಇಲ್ಲೇ ಇದ್ದ ನೋಡ್ರಿ. ಸೊ ಇಲ್ಲಿ ಪಾಯಿಂಟ್ ಮಾಡ್ತಾನೆ, ಅಲ್ಲಿ ಗುರ್ತ ಮಾಡ್ಕೊಳ್ರಿ. ಸೊ ಇಲ್ಲಿ ಭಾರತದ, ಸೊ ಇಲ್ಲಿ ದಕ್ಷಿಣ ಭಾರತದ. ಸೊ ಇಲ್ಲಿ ಕಲ್ಲಿಕೋಟೆ ಅದ. ಸೊ ಇಲ್ಲಿ ಬಂದು ಮುಟ್ಟಿದ ಕೂಡಲೇ ಇಲ್ಲಿ ರಾಜ ಯಾರಿದ್ರು ಹೇಳ್ರಿ, ಜಾಮೋರಿನ್ ಅಂಥೇಳಿ ರಾಜ ಇದ್ದ. ಈತ ಒಬ್ಬ ಹಿಂದೂ ರಾಜ ಆಗಿದ್ದ. ಅವ ಈ ವ್ಯಾಪಾರದ ಅನುಮತಿಯನ್ನು ಇವನಿಗೆ ವಾಸ್ಕೋ ಡ ಗಾಮನಿಗೆ ಕೊಡ್ತಾನೆ. ಯಾಕಂದ್ರೆ ವಾಸ್ಕೋ ಡ ಗಾಮ ಬಂದಿದ್ದ ಉದ್ದೇಶ ಏನೈತೆ ಹೇಳ್ರಿ, ವ್ಯಾಪಾರದ ಸಲುವಾಗಿ. ಇಲ್ಲಿ ಸಿಗುವಂಥ ಮಸಾಲೆ ಪದಾರ್ಥಗಳು, ಹತ್ತಿ ಇತ್ಯಾದಿ ವಸ್ತುಗಳನ್ನ, ಮುತ್ತು, ರತ್ನ, ಇಂಥವೆಲ್ಲ ವಸ್ತುಗಳನ್ನ ಕೊಂಡುಕೊಳ್ಳೋ ಸಲುವಾಗಿ ಆತ ಬಂದಿದ್ದ. ಅದರಿಂದ ರಾಜ ಜಾಮೋರಿನ ವ್ಯಾಪಾರಕ್ಕೆ ಅನುಕೂಲ ಆಯಿತು, ನಾನು ಕೂಡ ಲಾಭ ಮಾಡ್ಕೊಳ್ಬೋದು ಅಂತ ತಿಳ್ಕೊಂಡು ಮೊಟ್ಟ ಮೊದಲ ಬಾರಿಗೆ ಬಂದಂತಹ ವಿದೇಶಿಗರಿಗೆ, ಅದರಾಗೂ ಕೂಡ ಜಲಮಾರ್ಗದ ಮೂಲಕ ಬಂದಂತಹ ವಿದೇಶಿಗರು ಪೋರ್ಚುಗೀಸರಿಗೆ ಆತ ವ್ಯಾಪಾರದ ಅನುಮತಿಯನ್ನು ಕೊಡ್ತಾನೆ. ಕೆಲವೊಂದಿಷ್ಟು ಫೆಸಿಲಿಟೀಸು ಕೂಡ ಕೊಡ್ತಾನೆ. ಅನುಮತಿಯನ್ನು ಕೊಟ್ಟು ಕೆಲವೊಂದಿಷ್ಟು ಅನುಕೂಲಗಳನ್ನು ಮಾಡಿಕೊಟ್ಟಿದ್ದರಿಂದ ಆತ ಏನು ಮಾಡ್ತಂದ್ರೆ ಈ ಕೇರಳದ ಕಲ್ಲಿಕೋಟೆ ಏನೈತಲ್ಲ ಆ ಕಲ್ಲಿಕೋಟೆ ಒಳಗೆ ಆತ ವ್ಯಾಪಾರಿ ಕೇಂದ್ರವನ್ನು ಆರಂಭಿಸ್ತಾನೆ. ಒಂದು ವ್ಯಾಪಾರಿ ಕೇಂದ್ರವನ್ನು ಮಾಡ್ಕೊಳ್ತಾನೆ, ಒಂದು ಪಾಯಿಂಟ್ ಮಾಡ್ಕೊಳ್ತಾನೆ. ಅಲ್ಲಿ ವಸ್ತುಗಳನ್ನೆಲ್ಲ ಸ್ಟಾಕ್ ಮಾಡ್ಕೊಳ್ತಾನೆ. ಸುಮಾರು ಎಲ್ಲ ಮಲಬಾರ್ ತೀರ ಪ್ರದೇಶದಾಗೆಲ್ಲ ಅಡ್ಡಾಡ್ತಾನೆ. ಮಲಬಾರ್ ತೀರ ಪ್ರದೇಶ ಅಂದರೆ ಯಾವ್ದು ಹೇಳ್ರಿ, ಇಲ್ಲೇನು ಭಾರತದ ಈ ಕಡೆ ಈ ಭಾಗ ಅದಲ್ಲ, ಇದೆಲ್ಲನೂ ಕೂಡ ಮಲಬಾರ್ ತೀರ ಪ್ರದೇಶ. ಇಲ್ಲಿಂದ ಅರ್ಧದಿಂದ ಈ ಕಡೆ ಉತ್ತರ ಕಡೆಗೆ ಏನದಲ್ಲ ಅದು ಕೊಂಕಣ್ ತೀರ ಪ್ರದೇಶ, ದಕ್ಷಿಣ ಕಡೆಗೆ ಏನು ಬರ್ತದಲ್ಲ ಅದು ಮಲಬಾರ್ ತೀರ ಪ್ರದೇಶ. ಆ ಕಡೆ ಎಲ್ಲ ಅಡ್ಡಾಡಿ ಆತ ವಸ್ತುಗಳನ್ನ ಕಲೆಕ್ಟ್ ಮಾಡಿಕೊಂಡು ಸುಮಾರು 6 ತಿಂಗಳ ತನಕ ವಸ್ತುಗಳನ್ನ ಕಲೆಕ್ಟ್ ಮಾಡ್ತಾನೆ. 6 ತಿಂಗಳ ನಂತರ ಟೋಟಲ್ ಆತ ಖರ್ಚು ಎಷ್ಟು ಮಾಡಿದ್ದಲ್ಲ ಆ ಖರ್ಚಿನ 60 ಪಟ್ಟು ಸಂಪತ್ತನ್ನು ತೆಗೆದುಕೊಂಡು, ಅಂದರೆ 6 ತಿಂಗಳಲ್ಲಿ ಆತ ಮಾಡಿದ ಖರ್ಚದ 60 ಪಟ್ಟರಷ್ಟು ಹೆಚ್ಚಿಗೆ ಸಂಪತ್ತನ್ನು ಪಡೆದುಕೊಂಡು ವಾಪಸ್ ಮತ್ತು ಅದೇ ರೂಟನ್ನು ಹಿಡಿದು ತನ್ನ ದೇಶಕ್ಕೆ ಹೋಗ್ತಾನೆ. ಎಲ್ಲಿ, ಇಲ್ಲಿಂದ ಈಗ ವಾಪಸ್ ರಿಟರ್ನ್ ಆಗತ್ತಾನೆ ಅವನು. ಓಕೆ, ಸೊ ಈತ ಮತ್ತು ಈ ರೀತಿ ಹೋಗಿ ಲಿಸ್ಬನ್ಗೆ ಹೋಗಿ ಮುಟ್ತಾನೆ. ತಿಳ್ತಾ? ಸೊ ಮೊಟ್ಟ ಮೊದಲ ಬಾರಿಗೆ ಭಾರತಕ್ಕೆ ಜಲಮಾರ್ಗವನ್ನು ಕಂಡು ಹಿಡಿದಂಥ ವ್ಯಕ್ತಿ ಯಾರು ಹೇಳ್ರಿ, ವಾಸ್ಕೋ ಡ ಗಾಮ. ಯಾವ ದೇಶದವ ಆತ? ಪೋರ್ಚುಗಲ್ ದೇಶದವ. ಇನ್ನು ಆತ ವಾಪಸ್ ಹೋದ ಕೂಡಲೇ
ಅಲ್ಲಿ ಒಂದು ರೂಟ್ ಫಿಕ್ಸ್ ಆಗಿಬಿಡ್ತದೆ. ಇನ್ನು ಯಾರು ಬೇಕಾದವ್ರು ಈ ದೇಶಕ್ಕೆ ಬರ್ಬೋದು ಅನ್ನೋ ಹಂಗೆ ಆಗಿಬಿಡ್ತದೆ. ನೆಕ್ಸ್ಟ್ ಏನಾಗ್ತಂದ್ರೆ ಆತ 98ರಲ್ಲೇ ಮತ್ತು ಡಿಸೆಂಬರ್ ತಿಂಗಳಲ್ಲೆಲ್ಲ ವಾಪಸ್ ಆತ ಹೋಗ್ತಾನೆ. ಹೋದ ಕೂಡಲೇ ನೆಕ್ಸ್ಟ್ 1500ರಲ್ಲಿ ಮತ್ತೊಬ್ಬ ವ್ಯಕ್ತಿ ಬರ್ತಾನೆ. ಆತನ ಹೆಸರು ಏನತ್ತಂದ್ರೆ ಪೆಡ್ರೋ ಅಲ್ವಾರೆಜ್ ಕ್ಯಾಬ್ರಾಲ್ ಅಂಥೇಳಿ. ಈತ ಕೂಡ ಪೋರ್ಚುಗಲ್ ದೇಶದವ. ಈತ 13 ಹಡಗುಗಳನ್ನ ತೆಗೆದುಕೊಂಡು ಭಾರತದ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾನೆ. ರೂಟ್ ಅಂತೂ ಈಗ ಫೈನಲ್ ಆಗ್ಯದ, ರೂಟ್ ಗೊತ್ತಾಗ್ಯದ, ಅದೇ ರೂಟ್ ಮೂಲಕ ಭಾರತಕ್ಕೆ ಬರ್ತಾನೆ. ಸೊ ಮೊದಲು ಬಂದವ ಮೊದಲು ಬರಲಿಕ್ಕೆ ಪ್ರಯತ್ನ ಮಾಡಿದವ ಯಾರು ಹೇಳ್ರಿ? ಬಾರ್ತೊಲೊಮ್ಯೋ ಡಯಾಸ್. ಮೊದಲು ಭಾರತಕ್ಕೆ ಬಂದವ ಯಾರು? ವಾಸ್ಕೋ ಡಿ ಗಾಮ. ಎರಡನೇ ಬಾರಿ ಬಂದವರು ಯಾರು? ಕ್ಯಾಬ್ರಾಲ್. ಓಕೆ, ಸೊ ಕ್ಯಾಬ್ರಾಲ್ ಎಷ್ಟು ಹಡಗುಗಳನ್ನ ತೆಗೆದುಕೊಂಡು ಬಂದು ಹೇಳ್ರಿ? 13 ಹಡಗುಗಳನ್ನ ತೆಗೆದುಕೊಂಡು ಭಾರತಕ್ಕೆ ಬರ್ತಾನೆ. ಈತ ಭಾರತಕ್ಕೆ ಬಂದ ಕೂಡಲೇ ಆಲ್ರೆಡಿ ವ್ಯಾಪಾರ ಎಲ್ಲ ಸೆಟ್ ಆಗಿದ್ದದ. ಸೊ ಹಿಂಗಾಗಿ ಬಂದ ಕೂಡಲೇ ಏನು ಮಾಡ್ತಾನೆ? ರಾಜನಿಗೆ ಭೇಟಿ ಆಗ್ತಾನೆ ಮತ್ತು 3 ವ್ಯಾಪಾರಿ ಕೋಟೆಗಳನ್ನ ಮತ್ತೆ ಆರಂಭಿಸ್ತಾನೆ. ಆಲ್ರೆಡಿ ಕಲ್ಲಿಕೋಟೆದಾಗ ಒಂದು ವ್ಯಾಪಾರಿ ಕೇಂದ್ರ ಇತ್ತು, ಮತ್ತೊಂದು ರಿಪೀಟಲ್ಲಿ ಸ್ಟಾರ್ಟ್ ಆಗ್ತದೆ. ಕೊಚ್ಚಿನದಾಗ ಒಂದು ಸ್ಟಾರ್ಟ್ ಆಗ್ತದೆ ಮತ್ತು ಕಣ್ಣನ್ನೂರದಾಗೂ ಕೂಡ ಇಲ್ಲಿ ಸ್ಟಾರ್ಟ್ ಆಗ್ತದೆ. ಕೊಚ್ಚಿನದಾಗ ಒಬ್ಬ ರಾಜ ಬೇರೆ ಇದ್ದ. ಹೀಗಾಗಿ ಈ ಕಲ್ಲಿಕೋಟೆಯ ರಾಜ ಜಾಮೋರಿನ್ ಏನಿದ್ದಲ್ಲ, ಅವ ಕೊಚ್ಚೆಯ ಮೇಲೆ ದಾಳಿಯನ್ನು ಮಾಡಿಬಿಡ್ತಾನೆ. ಈ ದಾಳಿ ಮಾಡಿದ್ರು ಕೂಡ ಅದೇನಷ್ಟು ಪ್ರಭಾವಿತವಾಗಿ ಆಗಂಗಿಲ್ಲ. ಯಾಕಂದ್ರೆ ಆ ಕೊಚ್ಚೆಯ ರಾಜನಿಗೆ ಸಪೋರ್ಟ್ ಮತ್ತೆ ಯಾರು ಕೊಡ್ತಾರೆ ಹೇಳ್ರಿ? ಇವರು ಪೋರ್ಚುಗೀಸರ ಕೊಡ್ತಾರೆ. ಹೀಗಾಗಿ ಈ ಕ್ಯಾಬ್ರಾಲ್ ಇದ್ದವ ಏನು ಮಾಡ್ತಾನಂದ್ರೆ ಕೊಚ್ಚಿಯ ರಾಜನ ಸಹಾಯದಿಂದ ಅರಬರನ್ನು ಸೋಲಿಸ್ಬಿಡ್ತಾನೆ. ಅರಬರನ್ನು ಸೋಲಿಸಿದ್ರಿಂದ ಏನಾಗ್ತದೆ ಹೇಳ್ರಿ? ಅರಬರು ಮೊದಲು ಭಾರತದ ವಸ್ತುಗಳನ್ನ ತೆಗೆದುಕೊಂಡು ಬೇರೆ ಕಡೆಗೆಲ್ಲ ಮಾರ್ತಿದ್ರು. ಈಗ ಪೋರ್ಚುಗೀಸರೇ ಬಂದಿದ್ದರಿಂದ ಪೋರ್ಚುಗೀಸರು ಅರಬರನ್ನು ಸೋಲಿಸಿ ತಮ್ಮ ಪ್ರಭುತ್ವನ ಹೆಚ್ಚಿಗೆ ಮಾಡೋ ಸಲುವಾಗಿ ಪ್ರಯತ್ನ ಪಡ್ತಾರೆ. ಹೀಗಾಗಿ ಸ್ವತಂತ್ರ ಅರಬರಿಗೆ ಏನಾಗ್ತದೆ ಹೇಳ್ರಿ? ಇಲ್ಲಿ ಭಾರತದ ವಸ್ತುಗಳು ಸಿಗದಂಗೆ ನೋಡ್ಕೊಳ್ತಾರೆ ಅವ್ರು. ಈ ಭಾಗ ಏನದಲ್ಲ, ಅದು ಕಲ್ಲಿಕೋಟೆ ಅಂತ ಹೇಳಿ ಇದು ಭಾಗ ಏನು ಕಾಣ್ಕೈತಲ್ಲ, ಈ ಭಾಗದಾಗೆಲ್ಲ ಹೆಚ್ಚು ಪ್ರಭಾವ ಯಾರ್ದು ಬರ್ತದೆ ಹೇಳ್ರಿ? ವಿದೇಶಿಗರಾದಂಥ ಪೋರ್ಚುಗೀಸರ ಪ್ರಭಾವ ಹೆಚ್ಚಾಗ್ತಾ ಹೋಗ್ತದೆ. ಓಕೆ, ಸೊ ಕ್ಯಾಬ್ರಾಲ್ ಬಂದು ಹೋದ ನಂತರ ಮತ್ತು ಮರು ವರ್ಷ ಏನಾಗ್ತಂದ್ರೆ ವಾಸ್ಕೋ ಡಿ ಗಾಮ ಮತ್ತು 2ನೇ ಸಾರಿಗೆ ಭಾರತಕ್ಕೆ ಬರ್ತಾನೆ. ಈ ಸಲ 1501ರಲ್ಲಿ ಆತ ಭಾರತಕ್ಕೆ ಬರ್ತಾನೆ. ಈ ಸಲ ಬರಬೇಕಾದ್ರೆ 20 ನೌಕೆಗಳನ್ನ ತೆಗೆದುಕೊಂಡು ಬರ್ತಾನೆ, 20 ಹಡಗುಗಳನ್ನ ತೆಗೆದುಕೊಂಡು ಬರ್ತಾನೆ. ಮೊದಲನೇ ಸಲ 4 ತಂದಿದ್ದ, ಈ ಸಲ 20 ನೌಕೆಗಳು. ಅದರ ಜೊತೆಗೆ ಏನು ಮಾಡ್ತಾ ಹೋಗ್ತಾನೆ ರೀ? ನೌಕಾಪಡೆಗಳನ್ನು ತೆಗೆದುಕೊಂಡು ಬರ್ತಾನೆ. ನೌಕಾಪಡೆಯನ್ನು ತೆಗೆದುಕೊಂಡು ಬರ್ತಾನೆ. ಕೆಲವೊಂದು ಸೈನಿಕರನ್ನು ಕರ್ಕೊಂಡು ಬರ್ತಾನೆ. ಕಾರಣ ಏನಂತಂದ್ರೆ ಈ ಸಲ ಅವ ಅತ್ಯಂತ ಕ್ರೂರಿಯಾಗಿದ್ದ. ಮೊದಲು ವ್ಯಾಪಾರದ ಹಕ್ಕುಗಳನ್ನ ಪಡೆಯೋ ಸಲುವಾಗಿ ರಿಕ್ವೆಸ್ಟ್ ಮಾಡೋಕ್ಕೆ ಬಂದಿದ್ದ. ರಿಕ್ವೆಸ್ಟ್ ಮಾಡಿ ಇಲ್ಲೆಲ್ಲ ವ್ಯಾಪಾರ ಸೆಟ್ ಆದ ಕೂಡಲೇ ಈ ಸಲ ಅವನಲ್ಲೇ ದುಷ್ಟ ಬುದ್ಧಿ ಹೆಚ್ಚಾಗಿಬಿಟ್ಟದ. ಸೊ ಹೀಗಾಗಿ ಆತ ಇಲ್ಲಿ ಬಂದ ಕೂಡಲೇ ಅರಬರನ್ನು ಸಿಕ್ಕಾಪಟ್ಟೆ ದಂಡಿಸ್ತಾನೆ. ಅರಬರ ಯಾತ್ರೆ ಸಲುವಾಗಿ ಹೊಂಟಂಥ ಅರಬರ ಹಡಗುಗಳನ್ನ ಸಮುದ್ರದಲ್ಲಿ ಮುಳುಗಿಸ್ತಾನೆ. ಅವರಿಗೆಲ್ಲ ಹೆದರಿಕೆ ಹಾಕ್ತಾನೆ. ಅದು ಅಷ್ಟೇ ಅಲ್ಲ, ಅವ್ರಿಗೆ ಹೆದರಿಕೆ ಹಾಕಿ ಭಾರತದ ಜೊತೆಗೆ ವ್ಯಾಪಾರ ಮಾಡೋಂಗಿಲ್ಲ ಅಂತ ಅರಬರಿಗೂ ಹೇಳ್ತಾನೆ. ಜೊತೆಗೆ ಅವಂಗೆ ಅವಕಾಶ ಮಾಡಿಕೊಟ್ಟಂಥ ಜಾಮೋರಿನ್ ಕಲ್ಲಿಕೋಟೆಯ ರಾಜ ಏನಿದ್ದಲ್ಲ, ಆ ಕಲ್ಲಿಕೋಟೆಯ ರಾಜನಿಗೆ ಬೆದರಿಕೆ ಹಾಕಿಬಿಡ್ತಾನೆ. ಇನ್ನು ಮುಂದೆ ನೀನು ಯಾರ ಜೊತೆಗೆ ವ್ಯಾಪಾರ ಮಾಡೋಂಗಿಲ್ಲ, ಕೇವಲ ಪೋರ್ಚುಗೀಸರ ಜೊತೆಗೆ ಅಷ್ಟು ಮಾಡಬೇಕು, ಮತ್ತು ಅರಬರಿಗೆ ಸಹಾಯ ಮಾಡೋಂಗಿಲ್ಲ. ಅರಬರದು ಮತ್ತು ಕಲ್ಲಿಕೋಟೆಯ ರಾಜ ಜಾಮೋರಿನ್ ಸಂಬಂಧ ಚಲೋ ಇತ್ತು. ಸೊ ಹೀಗಾಗಿ ಆ ಸಂಬಂಧವನ್ನು ಮುರ್ಕೊಳ್ಬೇಕು, ಅರಬರಿಗೆ ಯಾವುದೇ ರೀತಿ ಸಹಾಯ ಮಾಡೋಂಗಿಲ್ಲ ಅಂತ ತಿಳ್ಕೊಂಡು ಅವನಿಗೆ ಧಮಕಿ ಹಾಕಿಬಿಡ್ತಾನೆ, ಹೆದರಿಕೆ ಹಾಕ್ತಾನೆ. ಸೊ ಹೀಗಾಗಿ ಇವೇನು ಮಾಡ್ತಾನೆ? ಕೊಚ್ಚಿಯಲ್ಲಿ ಮತ್ತೊಂದು ವ್ಯಾಪಾರ ಕೇಂದ್ರವನ್ನು ತೆರಿತಾನೆ. ಈಗ ಆಲ್ರೆಡಿ ಒಂದು ತೆರೆದಿದ್ರೆ ಮತ್ತೊಂದು ಕೊಚ್ಚಿಯಲ್ಲಿ ವ್ಯಾಪಾರ ಕೋಟೆಯನ್ನು ಆರಂಭಿಸ್ತಾನೆ. ಮತ್ತು 1507ರಲ್ಲಿ ಈತ ಮತ್ತು ವಾಪಸ್ ಪೋರ್ಚುಗಲ್ ದೇಶಕ್ಕೆ ಹೋಗ್ತಾನೆ. ಯಾರು ಹೇಳ್ರಿ? ವಾಸ್ಕೋ ಡಿ ಗಾಮ. ಸೊ 2ನೇ ಸಲ ಬಂದಾಗ ಅತ್ಯಂತ ಕ್ರೂರಿಯಾಗಿದ್ದ. ಮೊದಲನೇ ಸಲ ಬಂದಾಗ ಅತ್ಯಂತ ಸಮಾಧಾನದಿಂದ ಬಂದು ವ್ಯಾಪಾರಿ ಹಕ್ಕುಗಳನ್ನ ಕೇಳಿದ್ದ. ಓಕೆ, ಸೊ ಇದು 2ನೇ ಸಲ ಬರ್ತಾನೆ. ಇನ್ನು ನೆಕ್ಸ್ಟ್ ಇದ್ರ ನಂತರ ಏನಾಗ್ತದಂದ್ರೆ ಅವ ಕಡೆ ವಾಪಸ್ ಹೋದ ಕೂಡಲೇ 1502ರಲ್ಲಿ ಆತ ವಾಪಸ್ ಹೋದ ಕೂಡಲೇ ಜಾಮೋರಿನಿಗೆ ಸಿಟ್ಟು ಬಂದಿರ್ತದೆ ಕಲ್ಲಿಕೋಟೆಯ ರಾಜನಿಗೆ. ನಾನೇ ಇವನಿಗೆ ಪರ್ಮಿಷನ್ ಕೊಟ್ಟು ಮತ್ತು ಇವ ಹೋಗಿ ನನ್ನ ಮ್ಯಾಗ ದಬ್ಬಾಳಿಕೆ ಮಾಡ್ಕಲ್ಲ ಅಂತ ತಿಳ್ಕೊಂಡು ಕೊಚ್ಚಿಯ ರಾಜನಿಗೆ ಏನು ಪೋರ್ಚುಗೀಸರ ಸಪೋರ್ಟ್ ಇತ್ತಲ್ಲ, ಆ ಸಪೋರ್ಟನ್ನು ಮುರಿಬೇಕು ಮತ್ತು ಕೊಚ್ಚಿ ರಾಜನನ್ನು ಸೋಲಿಸ್ಬೇಕಂತ ತಿಳ್ಕೊಂಡು ಆ ಕೊಚ್ಚಿನ ಮೇಲೆ ದಾಳಿಯನ್ನು ಮಾಡಿಬಿಡ್ತಾನೆ 1503ರಲ್ಲಿ. ಯಾರು ದಾಳಿ ಮಾಡ್ತಾರೆ ಹೇಳ್ರಿ? ಜಾಮೋರಿನ್ ದಾಳಿ ಮಾಡ್ತಾನೆ ಕೊಚ್ಚಿಯ ರಾಜನನ್ನು ಸೋಲಿಸೋ ಸಲುವಾಗಿ. ಇನ್ನೇ ನಾವು ಸೋಲ್ತಿದ್ದ, ಬಟ್ ಅಷ್ಟ್ರಾಗ ಏನಾಗ್ತಂದ್ರೆ ಆ ಪೋರ್ಚುಗೀಸರ ಒಬ್ಬ ಸೈನಿಕ ಅಲ್ಬುಕರ್ಕ್ ಅಂತ ಏನಿದ್ದಲ್ಲ, ಈತ ಆ ಕೊಚ್ಚಿಯ ರಾಜನ ಪರವಾಗಿ ಹೋರಾಟಕ್ಕೆ ನಿಲ್ತಾನೆ. ಇಲ್ಲಿ ಎಷ್ಟು ವಿಚಿತ್ರ ಆಗ್ತದಂದ್ರೆ ಈ ಕಲ್ಲಿಕೋಟೆಯ ರಾಜನ ಸೈನ್ಯ ಏನಿತ್ತಲ್ಲ, ಅದು 60,000 ಸೈನ್ಯ ಇತ್ತು. ಬರೇ ಒಂದು 100 ಜನ ಮಾತ್ರ ಆಲ್ಬುಕರ್ಕನ ಕಡೆಗೆ ಇತ್ತು. ಬಟ್ ಎಲ್ಲ ತರಬೇತಿ ಹೊಂದಿದವ್ರು ಇವನ ಕಡೆ ಇದ್ದರು. ಹೀಗಾಗಿ ಈ ಯುದ್ಧದಾಗ ಜಾಮೋರಿನ ಸೋತ್ ಬಿಡ್ತಾನೆ. ಸೋತ್ ಕೂಡಲೇ ಇಲ್ಲಿ ಆಲ್ಬುಕರ್ಕಂದ ಒಂದು ಡಿಮ್ಯಾಂಡ್ ಹೆಚ್ಚಾಗಿ ಬಿಡ್ತದೆ. ಮೊದಲೊಬ್ಬ ಸೈನಿಕ ಇದ್ದ, ನಂತರ ಮತ್ತು ಇವನನ್ನು ಅವರು ಅಧಿಕಾರಿಯನ್ನಾಗಿ ಮಾಡ್ತಾರೆ. ಸೊ ಈ ಘಟನೆಯೆಲ್ಲನೂ ಕೂಡ
1503 ತನಕ ನಡೀತದೆ. ಆಮೇಲೆ ಇಲ್ಲಿ ಕಲ್ಲಿಕೋಟೆದ ರಾಜನ ಪ್ರಭಾವ ಏನಿತ್ತಲ್ಲ ಅದೆಲ್ಲ ಕಡಿಮೆ ಆಗಿಬಿಡ್ತದೆ. ಆಮೇಲೆ ಇವಾಗ ವ್ಯಾಪಾರ ಸಲುವಾಗಿ ಪೈಪೋಟಿ ನಡಿಬೋದು. ಇನ್ನೊಂದು ಸಿಸ್ಟಮೆಟಿಕ್ ಅಲ್ಲಿ ಒಂದು ಆಫೀಸ್ ಎಲ್ಲ ಮಾಡಬೇಕು, ಒಬ್ಬ ಅಧಿಕಾರಿಯನ್ನು ನೇಮಕ ಮಾಡಬೇಕು, ಆ ಅಧಿಕಾರಿ ಥ್ರೂನ ವ್ಯಾಪಾರ ಮಾಡಬೇಕು ಅಂತ ತಿಳ್ಕೊಂಡು ಪೋರ್ಚುಗೀಸರ ಒಂದು ಸರ್ಕಾರ ಯೋಚನೆ ಮಾಡ್ತದೆ. ಪೋರ್ಚುಗಲ್ನ ಸರ್ಕಾರ ಯೋಚನೆ ಮಾಡ್ತದೆ. ಅಂತ ಸರ್ಕಾರ ಅಂದ್ರೇನು, ರಾಜ ಯೋಚನೆ ಮಾಡ್ತಾನೆ. ಅದಕ್ಕೆ ಆ ಪೋರ್ಚುಗಲ್ ದೇಶದಿಂದ ಇನ್ನು ಮುಂದೆ ಏನು ಮಾಡ್ತಾರಂದ್ರೆ ವೈಸ್ರಾಯ್ಗಳನ್ನ ಕಳಿಸ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಪೋರ್ಚುಗಲ್ನ ಪ್ರಥಮ ವೈಸ್ರಾಯ್ ಅಂಥೇಳಿ ಯಾರನ್ನು ಕರಿತಾರಂದ್ರೆ ಫ್ರಾನ್ಸಿಸ್ಕೋ ಡಿ ಆಲ್ಮೆಡಾ ಅಂಥೇಳಿ 1505 ಈತನನ್ನು ಭಾರತಕ್ಕೆ ಕಳಿಸ್ಕೊಡ್ತಾರೆ. ಈತ 1505 1509 ತನಕ ಭಾರತದಲ್ಲಿ ಪೋರ್ಚುಗಲ್ನ ವೈಸ್ರಾಯ್ ಕೆಲಸ ಮಾಡ್ತಿದ್ದ. ಇಲ್ಲಿ ಭಾಳಷ್ಟು ಸಲ ಪ್ರಶ್ನೆಯನ್ನು ಕೇಳಿದಾರಂದ್ರೆ ಪೋರ್ಚುಗಲ್ನ ಪ್ರಥಮ ವೈಸ್ರಾಯ್ ಯಾರು ಅಂತ ಹೇಳಿ ಕೇಳಿದ್ದಾರೆ. ನೆನ್ಪಿಟ್ಕೊಳ್ರಿ, ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಅನ್ನೋದನ್ನ ನೆನ್ಪಿಡಬೇಕು. ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಭಾರತದಲ್ಲಿ ಪೋರ್ಚುಗಲ್ನ ಪ್ರಥಮ ವೈಸ್ರಾಯ್ ಅಂತ ಹೇಳಿ ಕರ್ಬೋದು, ಅಥವಾ ಗವರ್ನರ್ ಅಂತ ಹೇಳಿ ಕೂಡ ಕರಿತಾರೆ. ಇವನು ಭಾರತಕ್ಕೆ ಏನು ಬರ್ತಾನಲ್ಲ, ಇವನಿಗೆ ಒಂದು ಕ್ಲಿಯರ್ ಇತ್ತು, ಭಾರತದಾಗ ಸಾಮ್ರಾಜ್ಯ ಏನು ಸ್ಥಾಪನೆ ಮಾಡೋದಿಲ್ಲ, ಇರುವಷ್ಟನ್ನು ನಾವು ವ್ಯಾಪಾರ ಸಲುವಾಗೇ ಬಳಸ್ಕೊಳ್ಳೋದು ಹೊರತು ಇಲ್ಲೇ ನೆಲೆ ನಿಂತು ಒಂದು ಸಾಮ್ರಾಜ್ಯನ ಕಟ್ಟೋದಂಥೇಳಿ ಆತನ ನಿರ್ಧಾರ ಇರಲಿಲ್ಲ. ಯಾರ್ದು ಹೇಳ್ರಿ, ಅಲ್ಮೆಡಾದ. ಹೀಗಾಗಿ ಆತ ವ್ಯಾಪಾರ ಸಲುವಾಗಿ ವಿಜಯನಗರದ ಅರಸರು ಏನಿದ್ರಲ್ಲ, ಯಾಕಂದ್ರೆ 1500 ಅಂದರೆ ವಿಜಯನಗರದ ಪ್ರಭಾವ ಭಾಳ ಇತ್ತು. ಅದರಾಗೂ ಕೂಡ 1509 ಅಧಿಕಾರಕ್ಕೆ ಯಾರು ಬಂದಿರ್ತಾರೆ, ಶ್ರೀಕೃಷ್ಣದೇವರಾಯ. ಸೊ ಕೃಷ್ಣದೇವರಾಯ ಅದಕ್ಕಿಂತ ಪೂರ್ವದಲ್ಲಿದ್ದಂಥ ರಾಜರ ಜೊತೆಗೆ ಎಲ್ಲನೂ ಕೂಡ ಈ ಅಲ್ಮೆಡಾ ಏನು ಮಾಡ್ತಾ ಹೇಳ್ರಿ, ಅತಿ ಸ್ನೇಹದಿಂದ ಇರ್ತಾನೆ. ಇವ ಪರ್ಷಿಯಾದ ಕುದುರೆಗಳನ್ನು ವಿಜಯನಗರದಿಗೆ ಅರಸರಿಗೆ ಸಪ್ಲೈ ಮಾಡುವಂಥ ಒಂದು ಹಕ್ಕನ್ನು ಅಥವಾ ಒಂದು ಟೆಂಡರನ್ನು ಈತ ಪಡಿತಾನೆ. ಇವನು ವ್ಯಾಪಾರದಾಗ ಅದು ಒಂದು ಕುದುರೆ ವ್ಯಾಪಾರ ಕೂಡ ಒಂದು ಆಗಿಬಿಡ್ತದೆ. ಅರಬ್ ದೇಶದ ಕುದುರೆಗಳನ್ನು ಅಥವಾ ಪರ್ಷಿಯಾದ ಕುದುರೆಗಳನ್ನ ತೆಗೆದುಕೊಳ್ಳೋದು ಮತ್ತು ವಿಜಯನಗರದ ಅರಸರಿಗೆ ಯಾವತ್ತನ್ನ ಮಾರುವಂಥ ಕೆಲಸವನ್ನು ಈತ ಪಡಿತಾನೆ. ಯಾಕಂದ್ರೆ ಆಗ ವಿದ್ಯುತ್ ಟೈಮ್ದಾಗ ಕುದುರೆಗಳು ಭಾಳ ಹತ್ತಿದ್ದು, ಹೀಗಾಗಿ ಆ ಕುದುರೆಗಳನ್ನ ಕೊಡುವಂಥದ್ದನ್ನ ಈತ ಒಂದು ಹಕ್ಕನ್ನು ಪಡೆದುಕೊಳ್ತಾನೆ. ಆಮೇಲೆ ಈತ ನೌಕಾಬಲದ ಹೆಚ್ಚಳವನ್ನು ಮಾಡ್ತಾನೆ, ಹೆಚ್ಚು ನೌಕಾಬಲದ ಮಾಡ್ತಾನೆ. ಮತ್ತು 1509 ಈತಂದು ಕೊಲೆನೂ ಕೂಡ ಆಗ್ತದೆ. ಹೀಗಾಗಿ ಇವನು ಕೊಲೆಯ ನಂತರ ಮತ್ತೊಬ್ಬ ವೈಸ್ರಾಯ್, 2ನೇ ವೈಸ್ರಾಯಿಗೆ ಭಾರತಕ್ಕೆ ಬರ್ತಾನೆ. ಅವನಕ್ಕಿಂತ ಅವನದು ಆ ವೈಸ್ರಾಯನ್ ಕುರಿತು ನಾವು ತಿಳಿದುಕೊಳ್ಳೋಕ್ಕಿಂತ ಪೂರ್ವದಲ್ಲಿ ಇವು ಏನಿದ್ದಲ್ಲ, ಯಾರು ಹೇಳ್ರಿ, ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ ಅಂಥೇಳಿ ಪ್ರಥಮ ಗವರ್ನರ್ ಏನಿದ್ದಲ್ಲ ಅಥವಾ ವೈಸ್ರಾಯ್ ಏನಿದ್ದಲ್ಲ, ಈತ ಹೆಚ್ಚನೆಚ್ಚ ಭಾರತದ ಆಂತರಿಕ ವ್ಯಾಪಾರಕ್ಕಿಂತನೂ ನೀಲಿ ಜಲನೀತಿಗೆ ಹೆಚ್ಚು ಪ್ರಸಿದ್ಧ ಆಗ್ತಾನೆ. ಏನಿದೆ ನೀಲಿ ಜಲನೀತಿ ಅಂದ್ರೆ ಸಮುದ್ರ ಮಾರ್ಗದ ಮೇಲೆ ಹೆಚ್ಚಿನ ಒಂದು ಪ್ರಭುತ್ವವನ್ನು ಸಾಧಿಸೋದು. ಅಂದರೆ ಬೇರೆ ಬೇರೆ ದೇಶದವರು ಕೂಡ ಈ ಮಾರ್ಗದ ಮೂಲಕ ಬರ್ತಾರಲ್ಲ, ಅವ್ರನ್ನ ಬರಬಾರ್ದಂಗೆ ತಡೆಯೋದ್ರ ಸಲುವಾಗಿ ಹೆಚ್ಚಿನ ಕ್ರಮವನ್ನು, ಸಮುದ್ರದ ಮ್ಯಾಗ ಹೆಚ್ಚು ಒಡೆತನ ಸಾಧಿಸೋ ಸಲುವಾಗಿ ಕೆಲಸಗಳನ್ನ ಮಾಡ್ತಾನೆ. ಅದಕ್ಕಾಗಿ ಈತಿನ ನೀತಿಯನ್ನು ನೀಲಿ ಜಲನೀತಿ ಅಂತ ಹೇಳಿ ಕರೀತಾರೆ, ಬ್ಲೂ ವಾಟರ್ ಪಾಲಿಸಿ ಅಂತ ಹೇಳಿ ಕರೀತಾರೆ. ಯಾರ ನೀತಿಯನ್ನು ಹೇಳ್ರಿ, ಅಲ್ಮೆಡಾ. ಇದನ್ನ ಕ್ವಶನ್ ಕೇಳ್ತಾರೆ, ನೀಲಿ ಜಲನೀತಿ ಯಾವ ವ್ಯಕ್ತಿಗೆ ಸಂಬಂಧಿಸಿದೆ ಅಂತೇಳಿ ಕೇಳ್ತಾರೆ, ಅಥವಾ ಯಾವ ವೈಸ್ರಾಯ್ಗೆ ಸಂಬಂಧಿಸಿದೆ ಅಂತ ಹೇಳಿ ಕೇಳ್ತಾರೆ. ಯಾರಿಗೆ ಹೇಳ್ರಿ, ಪ್ರಥಮ ಗವರ್ನರ್ ಯಾರು, ಅಲ್ಮೆಡಾ. ಸೊ ನೀಲಿ ಜಲನೀತಿ ಅಂದ್ರೇನು, ಸಮುದ್ರದ ಮೇಲೆ ಒಡೆತನವನ್ನು ಹೊಂದುವಂಥ ನೀತಿ. ಓಕೆ, ಇದಕ್ಕೆ ಇಂಗ್ಲೀಷ್ನಾಗ ಏನು ಕರಿತಾರೆ ಹೇಳ್ರಿ, ಬ್ಲೂ ವಾಟರ್ ಪಾಲಿಸಿ ಅಂತೇಳಿ ಕರೀತಾರೆ. ನೆಕ್ಸ್ಟ್ ನೋಡ್ರಿ, ಈ ಒಂದು ಅಲ್ಲಿ ಕೊಲೆ ಆದ ಕೂಡಲೇ 1509 ಕೊಲೆ ಆಗ್ತದೆ. ಆವಾಗ ಪೋರ್ಚುಗೀಸ್ದವ್ರ ಮತ್ತೇನು ಮಾಡ್ತಾರೆ ಹೇಳ್ರಿ, ಇನ್ನೊಬ್ಬನನ್ನು 2ನೇ ವೈಸ್ರಾಯ ಕಲಿಸ್ತಾರೆ. ಆತನ ಹೆಸರು ಏನತ್ತಂದರೆ ಅಲ್ಫಾನ್ಸೋ ಡಿ ಆಲ್ಬುಕರ್ಕ್ ಆತನ ಹೆಸರು. ಈತ 1509 1515 ತನಕ ಭಾರತದಲ್ಲಿದ್ದ. ಈತನ ಅಧಿಕಾರ ಅವಧಿಯಲ್ಲೇ ಭಾರತದಲ್ಲಿ ಕೃಷ್ಣದೇವರಾಯನ ಆಳ್ವಿಕೆ ಕೂಡ ಇತ್ತು ಕರ್ನಾಟಕದಲ್ಲಿ. ಓಕೆ, ಸೊ 2ನೇ ವಯಸ್ಸರನ್ನಾಗಿ ಈತ ಬರ್ತಾನೆ. ಈತ ಭಾಳ ಮಹತ್ವಾಕಾಂಕ್ಷಿಯಾಗಿದ್ದ. ಇವ 1510 ಗೋವಾವನ್ನು ವಶಪಡಿಸ್ಕೊಳ್ತಾನೆ. ಯಾರ ಕಡೆಯಿಂದ ಹೇಳ್ರಿ, ಬಿಜಾಪುರದ ಯೂಸುಫ್ ಆದಿಲ್ ಶಾನಿಂದ ಈತ ಗೋವಾವನ್ನು ವಶಪಡಿಸ್ಕೊಳ್ತಾನೆ. ಆವಾಗಿಂದ ಗೋವಾ 1510 ಈ ಗೋವಾ ಏನಿತ್ತಲ್ಲ, ಇದು ಪೋರ್ಚುಗೀಸರ ರಾಜಧಾನಿ ಆಗ್ತದೆ. ಭಾರತದಲ್ಲಿ ಪೋರ್ಚುಗೀಸರ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ಗೋವಾ ಅಂತ ಹೇಳಬೇಕು. ಈ ಗೋವಾವನ್ನು ಅವರು ವಶಪಡಿಸ್ಕೊಳ್ತಾರೆ. ಇದಕ್ಕೆ ಸಪೋರ್ಟ್ ವಿಜಯನಗರದ ಅರಸ ಕೃಷ್ಣದೇವರಾಯ ಕೂಡ ಮಾಡಿದ್ದ. ಗೊತ್ತಾಯ್ತಾ? ಸೊ ಈ ಒಂದು ದಾಳಿಯ ನಂತರ ಏನಾಗ್ತದೆ ಹೇಳ್ರಿ, ಕಂಟಿನ್ಯೂಸ್ ಆಗಿ ಒಬ್ಬ ಇವರು ವೈಸ್ರಾಯ್ಗಳು ಬರ್ತಾ ಹೋಗ್ತಾರೆ. ಆಮೇಲೆ ಇದೆಲ್ಲದರ ನಡುವೆ ಮತ್ತೊಂದು ಸಲ ವಾಸ್ಕೋ ಡ ಗಾಮ ಭಾರತಕ್ಕೆ ಬರ್ತಾನೆ. ಆತ ಬಂದಿದ್ದು ಯಾವಾಗಂದ್ರೆ ಇಲ್ಲಿ ಭಾರತಕ್ಕೆ ಬರ್ತಾನೆ. ಆವಾಗ ಕೊಚ್ಚಿಯಲ್ಲಿ ಆತ ಸಾಯ್ತಾನೆ. ಸೊ ವಾಸ್ಕೋ ಡ ಗಾಮ ಭಾರತದಾಗ ಸತ್ತಿದ ಅನ್ನೋದು ಬಹಳಷ್ಟು ಮಂದಿಗೆ ಗೊತ್ತಿಲ್ಲ. ಕೊಚ್ಚಿಯಲ್ಲಿ ಆತ 1524 3ನೇ ಬಾರಿ ಬಂದಾಗ ಸಾಯ್ತಾನೆ. ಗೊತ್ತಾಯ್ತಾ? ಸೊ ಇದಷ್ಟು ಅಂಶಗಳನ್ನ ತಾವು ತಿಳ್ಕೊಂಡಿರ್ಬೇಕು. ಸೊ ಭಾರತಕ್ಕೆ ಯಾವ್ಯಾವ
ಪೋರ್ಚುಗೀಸ್ ಅಧಿಕಾರಿಗಳು ಬಂದ್ರತಂದ್ರೆ ಬಾರ್ತೊಲೊಮಿಯ ಡಯಾಸ್, ಆಮೇಲೆ ವಾಸ್ಕೋಡಿಗಾಮ, ಕೆಬ್ರಾಲ, ಆಮೇಲೆ ಅಲ್ಫಾನ್ಸೋ ಡಿ ಅಲ್ಬುಕರ್ಕ ಮತ್ತು ಫ್ರಾನ್ಸಿಸ್ಕೋ ಡಿ ಅಲ್ಮೆಡಾ, ಇಷ್ಟು ಜನ ಏನಿದಾರಲ್ಲ ಇವರೆಲ್ಲ ಕೂಡ ಭಾರತಕ್ಕೆ ಬಂದರು ಅಂತ ತಿಳ್ಕೊಂಡು ಹೇಳಬೇಕಾಗ್ತದೆ. ಇನ್ನು ಭಾರತದಲ್ಲಿರುವಂಥ ಪ್ರಮುಖ ವ್ಯಾಪಾರಿ ಕೇಂದ್ರಗಳು ಯಾವುದಾವ ಅನ್ನೋದು ಸ್ವಲ್ಪ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಭಾರತಕ್ಕೆ ಬಂದಂತಹ ಪೋರ್ಚುಗೀಸರು ವ್ಯಾಪಾರಿ ಕೇಂದ್ರಗಳನ್ನ ಸ್ಟಾರ್ಟ್ ಮಾಡ್ತಾರೆ ಅಥವಾ ವ್ಯಾಪಾರಿ ಕೋಟಿಗಳು ಅಂತ ಹೇಳಿ ಕರಿತೇವೆ. ಪ್ರಮುಖವಾಗಿ ಯಾವ ಬರ್ತಂದ್ರೆ ಇಲ್ಲಿ ಒಂದೇದು ನೋಡ್ರಿ, ಮೊದಲನೇದು ಕಲ್ಲಿಕೋಟೆದಾಗ ಇದ್ರೆ, ಸೊ ಕಲ್ಲಿಕೋಟೆದಾಗಿಂದ ಮೊದಲನೇದದ ಇಲ್ಲಿ ನೋಡ್ರಿ, ಇದು ಒಂದೇದು ಕಲ್ಲಿಕೋಟೆದಾಗ ಮೊದಲನೇ ಸ್ಥಾಪನೆ ಮಾಡ್ತಾರೆ. ಆಮೇಲೆ ಕ್ರಮೇಣ ಎಲ್ಲ ಕಡೆಗೆ ಈ ಭಾಗದಾಗ ಮಾಡ್ತಾರೆ. ಆಮೇಲೆ ಗೋವಾ ಅಂತ ಹೇಳಿದಲ್ಲ, ಇದು ಭಾರತದಾಗ ಅವ್ರ ರಾಜಧಾನಿ ಆಗಿತ್ತು. ಆಮೇಲೆ ಬಾಂಬೆ ಇತ್ತು, ಸಾಲ್ಸೆಟ್ ಇತ್ತು, ಬೆಸಿನ್ ಇತ್ತು, ಆಮೇಲೆ ದಿಯು ಮತ್ತು ದಮನ್, ಈ ಎಲ್ಲ ಪ್ಲೇಸ್ಗಳು ಏನಿದೆಲ್ಲ ಇಟ್ರಾಗ ಎಲ್ಲನೂ ಕೂಡ ಹೆಚ್ಚಾನೆಚ್ಚು ಇವೆಲ್ಲ ಪ್ಲೇಸ್ಗಳಿಂದಲ್ಲ ಇವೆಲ್ಲನೂ ಕೂಡ ಭಾರತದಲ್ಲಿ ಪೋರ್ಚುಗೀಸರ ವ್ಯಾಪಾರಿ ಕೇಂದ್ರಗಳಾಗಿದ್ದು. ಅಂದರೆ ಒಂದು ಮಾತ್ರ ತಿಳ್ಕೊಳ್ರಿ, ಗುಜರಾತಿಂದ ಹಿಡ್ಕೊಂಡು ಕೇರಳ ತನಕ ಈ ಕೋಸ್ಟಲ್ ಲೈನ್ ಏನು ಬರ್ತದಲ್ಲ, ಈ ಕೋಸ್ಟಲ್ ಲೈನ್ದಾಗೆಲ್ಲ ಯಾರು ಇದ್ದು ಹೇಳ್ರಿ, ಪೋರ್ಚುಗೀಸರ ವ್ಯಾಪಾರಿ ಕೇಂದ್ರಗಳಿದ್ದು. ಇದು ಈ ಕಡೆಯಿಂದ ಈ ಕಡೆ ಅದು ಕೊಂಕಣ್ ತೀರ ಪ್ರದೇಶ, ಇದು ಮಲಬಾರ್ ತೀರ ಪ್ರದೇಶ. ಈ ಎರಡೂ ತೀರ ಪ್ರದೇಶಗಳ ಮೇಲೆ ಒಡೆತನವನ್ನು ಯಾರು ಹೊಂದಿದ್ರು? ಪೋರ್ಚುಗೀಸರು ಹೊಂದಿದ್ರು. ಇಷ್ಟೆಲ್ಲ ಒಡೆತನವನ್ನು ಹೊಂದಿರೂ ಕೂಡ ಅವರ ಅವನತಿ ಆಗಲಿಕ್ಕೆ ಪ್ರಮುಖವಾದಂಥ ಕಾರಣಗಳೇನು ಅಂತ ನೋಡಬೇಕು. ಸೊ ಇಲ್ಲಿ ಒಂದೊಂದಾಗಿ ಹೇಳ್ತಾನೆ ನೋಡ್ರಿ. ಮೊದಲನೇದು, ಈ ಎಲ್ಲ ಅಧಿಕಾರಿಗಳಿಗೆ ಅದಕ್ಷತೆ ಇತ್ತು. ಅದಕ್ಷತೆ ಅಂದ್ರೆ ಏನು ಹೇಳ್ರಿ, ಅಷ್ಟೊಂದು ಪರ್ಫೆಕ್ಟ್ ಆಗಿರಲ್ಲ. ಆಲ್ಬುಕರ್ಕ ಮತ್ತು ಅಲ್ಮೆಡಾ, ಈ ಇಬ್ಬರು ಮಂದಿ ಏನಿದ್ರಲ್ಲ ಇವ್ರು ಅಷ್ಟೇ ಅಗದಿ ಪರ್ಫೆಕ್ಟ್ ಆಗಿದ್ದರು. ಇವ್ರ ನಂತರ ಬಂದಂಥ ಅಧಿಕಾರಿಗಳಲ್ಲಿ ಆ ಕ್ಷಮತೆ ಇರಲಿಲ್ಲ, ಅವರೆಲ್ಲ ಅದಕ್ಷರಾಗಿದ್ದರು. ಹೀಗಾಗಿ ಏನು ಹೇಳ್ರಿ, ಆ ಅದಕ್ಷತೆಯೇ ಅವ್ರ ಸೋಲಿಗೆ ಕಾರಣವಾಗ್ತದೆ ಅಂತ ತಿಳ್ಕೊಂಡು ಹೇಳ್ತೇವೆ. ಯಾಕಂದ್ರೆ ಪೋರ್ಚುಗೀಸರು ಬಂದ ಕೂಡಲೇ ಡಚ್ಚರು ಬಂದರು, ಆಂಗ್ಲರು ಬಂದರು, ಫ್ರೆಂಚರು ಬಂದರು. ಅವ್ರ ಜೊತೆ ಎಲ್ಲ ಪೈಪೋಟಿ ಮಾಡಬೇಕಾದ್ರೆ ಅಷ್ಟೊಂದು ಸಾಮರ್ಥ್ಯ ಉಳ್ಳಂತಹ ಗವರ್ನರ್ ಅಥವಾ ವೈಸ್ರಾಯ ಇವರಲ್ಲಿ ಇರಲಿಲ್ಲ. ಸೊ ಈ ಅದಕ್ಷತೆಯ ಕೊರತೆ ಇವ್ರಲ್ಲೇ ಹೆಚ್ಚು ಕಾಣ್ತು. ಇದು ಒಂದು. ಇನ್ನು ಎರಡನೇದು ಭ್ರಷ್ಟಾಚಾರ. ಇಲ್ಲೇನು ಅಧಿಕಾರಿಗಳು ಬರ್ತಿದ್ರಲ್ಲ ಅವ್ರು ಹೆಚ್ಚು ಭ್ರಷ್ಟಾಚಾರದಲ್ಲಿ ತೊಡಗಿದ್ರು. ಕಾರಣ ಅಂದರೆ ಇವ್ರ ಪೇಮೆಂಟ್ ಭಾಳಷ್ಟು ಕಡಿಮೆ ಇತ್ತು, ಕೊಡುವಂಥ ಪೇಮೆಂಟ್ ಸಾಲ್ತಿರಲಿಲ್ಲ. ಯಾಕಂದರೆ ಪೋರ್ಚುಗಲ್ ಕೂಡ ಒಂದು ಸಣ್ಣ ದೇಶ. ಹೀಗಾಗಿ ಇವರು ಎಲ್ಲರಿಗೂ ಸಂಬಳವನ್ನೆಲ್ಲ ನಿಭಾಯಿಸುವ ಕೆಪಾಸಿಟಿ ಅವ್ರಿಗೂ ಕೂಡ ಇಲ್ಲಾಗಿತ್ತು. ಆ ಸಂಬಳ ಕೊಡದೇ ಇದ್ದದಕ್ಕಾಗಿ ಇವರೆಲ್ಲ ಏನು ಮಾಡಿರಿ, ಲಂಚ್ ಎಲ್ಲ ತೊಗೊಳಿಕ್ಕೆ ಸ್ಟಾರ್ಟ್ ಮಾಡಿದರು. ಮೂರನೇದೇನೆಂದ್ರೆ ಧಾರ್ಮಿಕ ನೀತಿ. ಇವರು ಮೂಲತಃ ಕ್ರಿಶ್ಚಿಯನ್ ಆಗಿದ್ದರು. ಇಲ್ಲಿರುವಂಥ ಜನರ ಮೇಲೆ ಕ್ರಿಶ್ಚಿಯನ್ ಧರ್ಮವನ್ನು ಒತ್ತಾಯಪೂರ್ವಕವಾಗಿ ಹೇರಿದ್ರು. ಹೀಗಾಗಿ ಲೋಕಲ್ ಜನ ಎಲ್ಲ ಅವ್ರ ವಿರೋಧವನ್ನು ಕಟ್ಕೊಂಡ್ರು. ಯಾಕಂದರೆ ಭಾರತದಾಗ ಧಾರ್ಮಿಕ ಪರಂಪರೆಗೆ ಎಷ್ಟು ಮಹತ್ವದಲ್ಲ ಅಷ್ಟು ರಾಜಕೀಯಕ್ಕಿಲ್ಲ. ಹೀಗಾಗಿ ಧರ್ಮದ ವಿಷಯ ಬಂದ್ರೆ ಎಲ್ಲನೂ ಬಿಟ್ಟು ಒಂದಾಗಿಬಿಡ್ತಾರೆ. ಹೀಗಾಗಿ ಇಲ್ಲಿ ಲೋಕಲ್ ಜನ ಏನಿದ್ರಲ್ಲ ಅವರೆಲ್ಲ ಒಂದುಗೂಡಿ ಈ ಕ್ರಿಶ್ಚಿಯನ್ರನ್ನು ಇಲ್ಲಿ ನಮ್ಮಲ್ಲಿ ಬೇಡ ಅಂತ ತಿಳ್ಕೊಂಡು ನಿರ್ಧಾರ ಮಾಡಿಬಿಟ್ರು. ನೆಕ್ಸ್ಟ್ ನೋಡ್ರಿ, ವಿಜಯನಗರ ಸಾಮ್ರಾಜ್ಯದ ಅವನತಿ. ವಿಜಯನಗರದ ಅರಸರೇನಿದ್ರಲ್ಲ ಅವರೆಲ್ಲನೂ ಕೂಡ ಪೋರ್ಚುಗೀಸರಿಗೆ ಸಪೋರ್ಟ್ ಕೊಡ್ತಿದ್ರು. ಯಾಕಂದ್ರೆ ಅವ್ರ ಕುದುರೆಗಳನ್ನ ಇವ್ರಿಗೆ ಸಪ್ಲೈ ಮಾಡ್ತಿದ್ರು. ಬಟ್ ಏನಾಯ್ತಂದ್ರೆ 1565ರಲ್ಲಿ ವಿಜಯನಗರದ ಮೇಲೆ ಒಂದು ದಾಳಿ ಆಗ್ತದೆ. ಯಾವುದು ಹೇಳಿದ್ರೆ ತಾಳಿಕೋಟೆ ದಾಳಿ. ಸೊ ಆ ತಾಳಿಕೋಟೆ ಕದನದಲ್ಲಿ ವಿಜಯನಗರದ ಅರಸರು ಸೋತಿದ್ದರಿಂದಾಗಿ ಇವರಿಗೆ ರಾಜಕೀಯ ಸಪೋರ್ಟ್ ಎಲ್ಲ ನಿಂತು ಬಿಡ್ತದೆ. ಇದು ಕೂಡ ಅವರ ಅವನತಿಗೆ ಒಂದು ಕಾರಣ. ಇನ್ನು ಇದೊಂದು ಚಿಕ್ಕ ರಾಷ್ಟ್ರ. ಪೋರ್ಚುಗಲ್ ಅನ್ನೋದು ಒಂದು ಅತ್ಯಂತ ಚಿಕ್ಕ ರಾಷ್ಟ್ರ. ಈ ಚಿಕ್ಕ ರಾಷ್ಟ್ರ ಭಾರತದಂಥ ದೊಡ್ಡ ರಾಷ್ಟ್ರದ ಸಂಪನ್ಮೂಲಗಳನ್ನ ಬಳಸ್ಕೊಂಡು ಅದನ್ನು ನಿಯಂತ್ರಿಸುವಷ್ಟು ಕೆಪಾಸಿಟಿ ಇದರಲ್ಲಿ ಇರಲಿಲ್ಲ. ಹೀಗಾಗಿ ಅವರು ಇಲ್ಲಿ ಭಾರತದಲ್ಲಿ ಅವನತಿ ಅನ್ಕೊಂತಾರೆ. ಆರನೇದು, ಆಯಕಟ್ಟಿನ ಸ್ಥಳದ ಕೊರತೆ. ಅಂದರೆ ಇವರು ಏನು ಭಾರತದ ಪಶ್ಚಿಮ ದಿಕ್ಕಿಗೆ ಎಲ್ಲನೂ ಕೂಡ ವ್ಯಾಪಾರಿ ಕೇಂದ್ರಗಳನ್ನ ಮಾಡ್ಕೊಂಡ್ರಲ್ಲ, ಅದಕ್ಕಿಂತ ಬೆಸ್ಟ್ ಪ್ಲೇಸ್ ಎಲ್ಲ ಪೂರ್ವದ ಕಡೆಗೆ ಇದ್ದು. ಬಟ್ ಪೂರ್ವದ ಕಡೆಗೆ ಅವ್ರು ಗಮನನ ಹರಿಸಲಿಲ್ಲ. ಹೀಗಾಗಿ ಆಯಕಟ್ಟಿನ ಸ್ಥಳದ ಕೊರತೆಯಿಂದಾಗಿ ಕೂಡ ಇವ್ರೇನಾದ್ರು ಹೇಳ್ರಿ ಅವನತಿಯನ್ನು ಹೊಂದಲಿಕ್ಕೆ ಕಾರಣವಾಯಿತು ಅಂತ ಹೇಳ್ತೀವಿ. ಇದನ್ನು ಬಿಟ್ಟು ನೆಕ್ಸ್ಟ್ ನೋಡ್ರಿ, ವಿದೇಶಿಯರ ಪೈಪೋಟಿ. ಭಾರತದಾಗ ಈಗಾಗಲೇ ಹೇಳ್ದಂಗೆ ಪೋರ್ಚುಗೀಸರನ್ನ ಬಿಟ್ಟು ಮತ್ತೆ ಯಾರಿದ್ರು ಹೇಳ್ರಿ, ಡಚ್ಚರಿದ್ದರು, ಆಂಗ್ಲರಿದ್ದರು, ಫ್ರೆಂಚರಿದ್ದರು. ಅವ್ರು ಮೂರು ಜನ ಕಂಪೇರ್ ಮಾಡ್ತಂತ ತಿಳ್ಕೊಡ್ರಿ, ಪೋರ್ಚುಗೀಸರ ವೀಕ್ ಇದ್ದರು. ಹೀಗಾಗಿ ಅವ್ರ ಜೊತೆಗೆ ಪೈಪೋಟಿ ಕೊಡೋಕೆ ಇವ್ರಿಗೆ ಆಗಲಿಲ್ಲ. ಇನ್ನು ನೆಕ್ಸ್ಟ್, ಮೊಘಲ್ ಸಾಮ್ರಾಜ್ಯದ ವಿಸ್ತರಣೆ. ಮೊಘಲರು ಏನು ಮಾಡ್ರಿ ಅಂದ್ರೆ ಉತ್ತರ ಭಾರತದ ಕಡೆಗೆ ಮೊದಲ ಹೆಚ್ಚು ಅವರು ಲಕ್ಷ್ಮಣ ಕೊಟ್ಟಿದ್ದರು ಮತ್ತು ಅಲ್ಲೇ ಸಾಮ್ರಾಜ್ಯ ವಿಸ್ತಾರ ಇತ್ತು. ದಕ್ಷಿಣ ಕಡೆಗೆ ಹೆಚ್ಚು ಗಮನ ಹರಿಸಿರಲಿಲ್ಲ. ಬಟ್ ಅಕ್ಬರ್ ಬಂದ ಕೂಡಲೇ ಗುಜರಾತದಿಂದ ಪೋರ್ಚುಗೀಸರನ್ನ ಓಡಿಸಿಬಿಡ್ತಾನೆ. ಶಹಾಜಾನ ಬಂದ ಕೂಡಲೇ ಹುಗ್ಲಿಯಿಂದ ಓಡಿಸಿಬಿಡ್ತಾನೆ. ಹೀಗಾಗಿ ಇವ್ರು ಏನಾಗ್ತದೆ ಹೇಳ್ರಿ, ದಕ್ಷಿಣದ ಕಡೆಗೆ ಮತ್ತು ತೀರಾ ಕೆಳಗೆ ಕಲ್ಲಿಕೋಟೆ ಕಡೆನ ಬರ್ಲಿಕ್ಕೆ ಶುರು ಮಾಡ್ತಾರೆ. ಹೀಗಾಗಿ ಇವ್ರ ಸಾಮ್ರಾಜ್ಯ ವಿಸ್ತಾರ ಆಗಲೇ ಇಲ್ಲ, ತಿಳ್ತಾ. ಸೊ ನೆಕ್ಸ್ಟ್ ನೋಡ್ರಿ, ಮರಾಠರ ಏಳಿಗೆ.
ಮರಾಠರು ಬಂದ ಕೂಡಲೇ ಅಂತೂ ಬೆಸಿನಾ ಸಲ್ಸೆಟ್ ಅಂತ ಹೇಳಿ ಇವರು ವ್ಯಾಪಾರಿ ಕೇಂದ್ರಗಳನ್ನ ಮಾಡ್ಕೊಂಡಿದ್ರಲ್ಲ ಪೋರ್ಚುಗೀಸರು, ಅಲ್ಲಿಂದ ಹೊರಗೆ ಹಾಕಿಬಿಡ್ತಾರೆ. ಆ ಎರಡೂ ಪ್ರದೇಶಗಳನ್ನ ಮರಾಠರು ತಮ್ಮ ಅಧೀನಕ್ಕೆ ತೆಗೆದುಕೊಂಡು ಬಿಡ್ತಾರೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಸ್ಪೇನ್ನಲ್ಲಿ ಪೋರ್ಚುಗಲ್ ವಿಲೀನ 1580 ಇಲ್ಲೊಂದು ಇದನ್ನ ಮಾರ್ಕ್ ಮಾಡಿ ತೋರಿಸ್ತಾನಿಲ್ರ ನಿಮಗೆ. ಇಲ್ಲಿ ನೋಡ್ರೆ ಪೋರ್ಚುಗಲ್ ಅನ್ನೋದು ಇಷ್ಟೇ ಅದ ದೇಶ. ಆಮೇಲೆ ಸ್ಪೇನ್ ಐತಲ್ಲ, ಸ್ಪೇನ್ ಅತಿ ದೊಡ್ಡದದ. ಓಕೆ, ಇದು ಸ್ಪೇನ ಮತ್ತು ಇದು ಪೋರ್ಚುಗಲ್. ಸೊ ಈ 1580ರಲ್ಲಿ 2ನೇ ಫಿಲಿಪ್ ಅಂಥೇಳಿ ಪೋರ್ಚುಗಲ್ದು ಒಬ್ಬ ರಾಜ ಇದ್ದ. ಆತ ಇದು ಸ್ಪೇನದ ರಾಜ ಅದ. 2ನೇ ಫಿಲಿಪ್ ಅನ್ನವ ಸ್ಪೇನಿನ ರಾಜ ಅದ. ಆತ ಈ ಪೋರ್ಚುಗಲನ್ನು ತನ್ನ ದೇಶದಾಗ ವಿಲೀನ ಮಾಡ್ಕೊಳ್ತಾನೆ, ಕೂಡಿಸ್ಕೊಂಡು ಬಿಡ್ತಾನೆ. ಹಿಂಗೆ ಕೂಡಿಸ್ಕೊಂಡು ಕೂಡಲೇ ಏನಾಗ್ತದೆ ಹೇಳ್ರಿ, ಅವ್ರು ಪೋರ್ಚುಗಲ್ರ ಆಸೆ ಆಕಾಂಕ್ಷೆಗಳನ್ನ ಕಡೆಗಣಿಸ್ತಾರೆ. ಮತ್ತು ಲಿಸ್ಬನ್ ಮೊದಲು ಏನು ವ್ಯಾಪಾರಿ ಕೇಂದ್ರ ಇತ್ತಲ್ಲ, ಅದು ಕೂಡ ಏನು ಹೇಳ್ರಿ ತನ್ನ ಮಹತ್ವವನ್ನು ಕಳೆದುಕೊಂಡು ಬಿಡ್ತದೆ. ಇದು ಕೂಡ ಒಂದು ಕಾರಣ. ಇದಾದ ಕೂಡಲೇ ಈ ಕೆಬ್ರಾಲ್ ಅಂಥೇಳಿ ಭಾರತಕ್ಕೆ ಏನು 2ನೇ ಸಲ ಬಂದಿದ್ದಲ್ಲ, ಆತ ಬ್ರೆಜಿಲ್ವನ್ನು ಅನ್ವೇಷಣೆ ಮಾಡ್ತಾನೆ. ಆವಾಗ ಇವರೆಲ್ಲ ಲಕ್ಷ್ಯ ವ್ಯಾಪಾರವನ್ನು ಬ್ರೆಜಿಲ್ ಕಡೆಗೆ ಹಾರಿಸ್ತಾರೆ, ಭಾರತದ ಕಡೆಗೆ ನೆಗ್ಲೆಕ್ಟ್ ಮಾಡ್ತಾರೆ. ಆಮೇಲೆ ಕೊನೆದೇನಂದ್ರೆ ನೀಲಿ ಜಲನೀತಿ 12ನೇ ಕಾರಣ. ಏನಂತಂದ್ರೆ ಹೆಚ್ಚೆಚ್ಚ ಸಮುದ್ರ ಮಾರ್ಗದ ಮೇಲೆ ಒಡೆತನವನ್ನು ಹೊಂದುವಂಥದ್ರ ಕಡೆಗೇ ಲಕ್ಷ್ಯ ಹಚ್ಕೊಡ್ತಾರೆ ಹೊರತು ದೇಶದ ಒಳಗಡೆ ಬಂದು ವ್ಯಾಪಾರ ಮಾಡೋದ್ರ ಕಡೆಗೆ ಲಕ್ಷ್ಯ ಕಡಿಮೆ ಕೊಡ್ತಾರೆ. ಹೀಗಾಗಿ ಈ 12 ಪ್ರಮುಖ ಕಾರಣಗಳಿಂದಾಗಿ ಭಾರತದಲ್ಲಿ ಪೋರ್ಚುಗೀಸರ ಅವನತಿ ಆಗ್ತದೆ ಅಂತ ತಿಳ್ಕೊಂಡು ಹೇಳ್ತೇವೆ. ಓಕೆ, ಸೊ ಇಲ್ಲಿ ತನಕ ಏನು ಘಟನೆಗಳು ನಡೆದಿಲ್ಲ, ಇದನ್ನು ಒಂದೊಂದಾಗಿ ಒಂದು ಸ್ವಲ್ಪ ರಿಕ್ಯಾಪ್ಸುಲೇಷನ್ ಮಾಡಿ ನೋಡ್ರಿ. ಮೊದಲನೇದು ನೋಡ್ರಿ, ಇಲ್ಲಿ ಮೊದಲನೇದು 1487. ಇಷ್ಟು ಹೇಳಿದ ಕೂಡಲೇ ತಮಗೆ ನೆನಪು ಬರಬೇಕು, ಬಾರ್ತೊಲೊಮಿಯೋ ಡಯಾಸ್ ಇದ್ದವ ಭಾರತಕ್ಕೆ ಮಾರ್ಗವನ್ನು ಕಂಡು ಹಿಡಿಯೋ ಸಲುವಾಗಿ ಬಂದ. ಬಟ್ ದಕ್ಷಿಣ ತುದಿಯನ್ನು ಮುಡ್ತಾನೆ, ಆಫ್ರಿಕಾ ದಕ್ಷಿಣ ತುದಿಯನ್ನು ಮುಡ್ತಾನೆ, ಮತ್ತು ಅಲ್ಲಿ ಬಿರುಗಾಳಿ ಎದ್ದಿದ್ದರಿಂದ ವಾಪಸ್ ತನ್ನ ದೇಶಕ್ಕೆ ಹೋಗ್ತಾನೆ. ಈ ಘಟನೆ. ಆಮೇಲೆ 1498 2ನೇ ಘಟನೆ ನೋಡ್ರಿ. 1498ರಾಗ ಏನಾಗ್ತದೆ ಹೇಳ್ರಿ, ವಾಸ್ಕೋ ಡ ಗಾಮ ಭಾರತಕ್ಕೆ ಬಂದ ಸಮುದ್ರ ಮಾರ್ಗವನ್ನು ಕಂಡು ಹಿಡಿದ ದಿನಾಂಕ ಅಥವಾ ವರ್ಷ. ಇನ್ನು ನೆಕ್ಸ್ಟ್ ನೋಡ್ರಿ, 1500ದಾಗ ಭಾರತಕ್ಕೆ ಯಾರು ಬರ್ತಾರೋ, ಕೆಬ್ರಾಲ್ ಬರ್ತಾನೆ. ಆಮೇಲೆ 1501ರಾಗ ಮತ್ತು ವಾಸ್ಕೋ ಡಿ ಗಾಮ ಭಾರತಕ್ಕೆ ಬರ್ತಾನೆ 2ನೇ ಸಲ. ಇದು ಮೊದಲನೇ ಸಲ. ಇಲ್ಲಿ ಮ್ಯಾಗ ಬರ್ದೂ ಎಲ್ಲನೂ ಕೂಡ ವಾಸ್ಕೋ ಡಿ ಗಾಮಕ್ಕೆ ಸಂಬಂಧಿಸಿದ್ದು. ಇದು 2ನೇ ಸಲ. ಆಮೇಲೆ ಇದ್ರ ನಂತರ 1505 ಏನಿದಲ್ಲ, ಈ ವಿಶ್ವಿ ಅದಕ್ಕೆ ನೆನಪಿಡ್ಬೇಕಂದ್ರೆ ಇಲ್ಲಿ ಭಾರತಕ್ಕೆ ಮೊಟ್ಟ ಮೊದಲ ಏನಾಗ್ತದೆ ಹೇಳ್ರಿ, ವೈಸ್ರಾಯ್ನನ್ನು ಕಳಿಸ್ತಾರೆ, ಅಲ್ಮೇಡ. ಓಕೆ, ಸೊ ಅಲ್ಮೇಡ ಮೊದಲನೇ ವೈಸ್ರಾಯ್ಗೆ ಬರ್ತಾನೆ. ಆತ 1509ರಲ್ಲಿ ಸತ್ತಿದ್ದರಿಂದ 1509ರಲ್ಲಿ 2ನೇ ವೈಸ್ರಾಯ್ ಆಗಿ ಇಲ್ಲಿ ಯಾರು ಬರ್ತಾರೆ ಹೇಳ್ರಿ, ಅಲ್ಬುಕರ್ಕ್ ಅಂಥೇಳಿ ಏನಿದಲ್ಲ ಅವ ಇಲ್ಲಿ 2ನೇ ವೈಸ್ರಾಯ್ಗೆ ಬರ್ತಾನೆ. 1510ರಾಗ ಇನ್ನೊಂದು ಘಟನೆ ನಡೀತದೆ, ಗೋವಾವನ್ನು ವಶಪಡಿಸ್ಕೊಳ್ತಾನೆ. ಈ ಅಲ್ಬುಕರ್ಕ ಗೋವಾನ ವಶಪಡಿಸ್ಕೊಳ್ತಾನೆ. ಗೋವಾನ ಭಾರತದಲ್ಲಿ ಅವ್ರ ರಾಜಧಾನಿ ಆಗ್ತದೆ, ಪೋರ್ಚುಗೀಸರ ರಾಜಧಾನಿ ಆಗ್ತದೆ. ಆಮೇಲೆ 1524 ಏನದಲ್ಲ, ಇದು ವಾಸ್ಕೋ ಡ ಗಾಮ ಮರಣ ಹೊಂದಿದ್ದು. ಇದು 3ನೇ ಸಲ ಬರ್ತಾನೆ. ಇದೇ ಟೈಮ್ದಾಗ ಕೊಚ್ಚಿಯಲ್ಲಿ ಆತ ಮರಣವನ್ನು ಹೊಂದುತ್ತಾನೆ. ಸೊ ಈ ಘಟನೆಗಳನ್ನ ಈ ರೀತಿ ನೆನ್ಪಿಟ್ಕೊಳ್ಬೇಕು. ಆಮೇಲೆ ಇದನ್ನು ಬಿಟ್ಟು ಇನ್ನೊಂದು ಕಡೆದು ಯಾವುದಂದ್ರೆ 1961 ಅದ. ಇದು ಭಾರತದಿಂದ ಪೋರ್ಚುಗೀಸರು ನಿರ್ಗಮಿಸಿದಂಥ ವರ್ಷ. ಸೊ ಇಷ್ಟು ಅಂಶಗಳು ಅವ್ರಿಗೆ ಸಂಬಂಧಿಸಿದಂತೆ ಅತಿ ಮುಖ್ಯವಾಗಿದ್ದಾವೆ. ಸೊ ಇದೇ ರೀತಿಯಾಗಿ ಡಚ್ಚರು, ಫ್ರೆಂಚರು ಮತ್ತು ಆಂಗ್ಲರು ಕೂಡ ಬರ್ತಾರೆ. ಡಚ್ಚರು ಮತ್ತು ಫ್ರೆಂಚರು ಬಂದಿದ್ದೇನದಲ್ಲ ಸಣ್ಣ ವಿಷಯ ಇದಾವೆ, ವಿಷಯ ಸ್ವಲ್ಪ ಕಡಿಮೆ ಅದ, ಅದನ್ನು ಮುಂದಿನ ಅವಧಿಯಲ್ಲಿ ನಾನು ಹೇಳ್ತೇನೆ. ಸೊ ಇದುವರೆಗೂ ಕೂಡ ನಮ್ಮ ಚಾನೆಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ಇಂಥ ವಿಡಿಯೋಗಳಿಗಾಗಿ ತಾವು ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಷನ್ಗಾಗಿ ಕಾಯಿರಿ. ಓಕೆ, ಥ್ಯಾಂಕ್ ಯು.